ಹುಬ್ಬಳ್ಳಿ ಹರಟೆಯ ವೀಕ್ಷಕರಿಗೆ ನಮಸ್ಕಾರ. ನೋಡ್ರಿ, ನಿಮ್ಮ ಆಶೀರ್ವಾದ ನಮ್ಮ ಜೊತೆಗೆ ಸದಾ ಇರಲಿ. ನಿಮ್ಮ ಅಭಿಲಾಷೆ, ನಿಮ್ಮ ಪ್ರೀತಿ ಯಾವ ರೀತಿ ಅಂದರೆ ಕಮೆಂಟ್ ಬರೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಂ, ಟೈಮ್ ಸಿಕ್ಕರೆ ಸಬ್ಸ್ಕ್ರಿಪ್ಷನ್ ಮಾಡಿರಿ. ಯಾಕಂದ್ರೆ ಎಲ್ಲರೂ ನೋಡ್ತಾರೆ, ಸಬ್ಸ್ಕ್ರಿಪ್ಷನ್ ಮಾಡೋರು ಇರಲಿ. ಯಾಕೆ ಸಬ್ಸ್ಕ್ರಿಪ್ಷನ್ ಬೇಕಂದ್ರೆ ನಮ್ಮ ಬ್ಯಾಕ್ ಎಂಡ್ ಸಪೋರ್ಟ್ನವ್ರಿಗೆ ಒಂದು ಸ್ಫೂರ್ತಿ ಸಿಕ್ಕಂಗೆ ಆಗ್ತದೆ. ಸೊ ಅದಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಭಾಳ ಮ್ಯಾಟ್ರ್ ಆಗ್ತದೆ ಅಂತ ಅನ್ಕೋತೀನಿ. ಹಂಗೆ ಇವತ್ತು ನಮ್ಮ ಹುಬ್ಬಳ್ಳಿ ಹರಟೆಗೆ ಒಬ್ಬ ವಿಶೇಷ ವ್ಯಕ್ತಿ ಬಂದ. ಆ ವಿಶೇಷ ವ್ಯಕ್ತಿಯ ವ್ಯಕ್ತಿತ್ವ ಏನಂದ್ರೆ, ಮೂಲತಃ ಹುಬ್ಬಳ್ಳಿಯವರು. ತಂದೆ ಏರ್ಫೋರ್ಸ್ ಒಳಗಿದ್ರು, ಅಲ್ಲಿ ಬೆಂಗಳೂರಿಂದ ದಾವಣಗೆರೆಯಿಂದ ಟ್ರಾವೆಲ್ ಮಾಡ್ತಾ ಹುಬ್ಳಿಗೆ ಬಂದರು. ಭಾಷನ್ ಮಿಷನ್ ಹೈಸ್ಕೂಲ್ ಒಳಗೆ ಕಲಿತು ಆಯುರ್ವೇದಿಕ್ ಮೆಡಿಕಲ್ ಪ್ರೊಫೆಷನನ್ನು ಮುಗಿಸಿ ಡಾಕ್ಟರ್ ಆಗಿ ಇವತ್ತು ಕಲ್ತಿದ್ದು ಲೋಕಲಿ ಸರ್ವಿಸ್ ಗ್ಲೋಬಲಿ ಮಾಡ್ಲಿಕ್ಕತ್ತಾರ. ಅವ್ರ ಹೆಸರು ಡಾಕ್ಟರ್ ನಂದಿನಿ ಅಂತ ಹೇಳಿ. ಸೊ ಹಂಗಂದ್ರೆ ಬರ್ರಿ, ತಡ ಮಾಡೋದು ಯಾಕೆ, ಡಾಕ್ಟರ್ ನಂದಿನಿ ಅವ್ರ ಜೊತೆಗೆ ಮಾತಾಡೋಣಂತ. ಅವರ ಕತೆ ಮತ್ತು ಅವ್ರು ಮಾಡ್ತಾ ಇರುವಂಥ ಸೇವೆ ಬಗ್ಗೆ ತಿಳ್ಕೊಂಬೋಣಂತ. ತಡ ಮಾಡೋದು ಯಾಕೆ, ಲೆಟ್ಸ್ ವೆಲ್ಕಮ್ ಡಾಕ್ಟರ್ ನಂದಿನಿ ಟು ಹುಬ್ಬಳ್ಳಿ ಹರಟೆ. ನಾನು ಆವಾಗ ಹೇಳ್ತಿದ್ದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ. ಸೊ ಹಂಗೆ ಇವತ್ತು ನಮ್ಮ ಅತಿಥಿನೂ ಸಹ ಲೇಡಿ ಹೆಣ್ಮಗಳು ಆಗಿ ಬಂದಾರ. ಅವ್ರದ್ದು ಬ್ಯಾಕ್ಗ್ರೌಂಡ್ ಏನು ಸ್ವಲ್ಪ ತಿಳ್ಕೊಂಬಣಂತ. ವೈದ್ಯಕೀಯ ವೃತ್ತಿಯಿಂದ ಬಂದಂಥವ್ರು, ಆದ್ರೆ ಅವರು ಕಲ್ತಿರೋದು ಹುಬ್ಬಳ್ಳಿಯೊಳಗೆ, ಅದರ ಸರ್ವಿಸ್ ಮಾಡ್ಲಿಕ್ಕತ್ತದ್ದು ಗ್ಲೋಬಲಿ. ಅದಕ್ಕೆ ನಾವೇನಂತೀವಂದ್ರೆ ಥಿಂಕ್ ಲೋಕಲಿ, ವರ್ಕ್ ಗ್ಲೋಬಲಿ ಅಂತ. ಹಾಗಂದ್ರೆ ಬರ್ರಿ, ಇವತ್ತಿನ ಈ ಒಂದು ವಿಶೇಷವಾದಂಥ ಹುಬ್ಬಳ್ಳಿ ಹರಟೆಗೆ ಸ್ವಾಗತ ಮಾಡ್ತೀನಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಂದಿನಿ. ಡಾಕ್ಟರ್ ನಂದಿನಿ ಮೂಲತಃ ಹುಬ್ಬಳ್ಳಿಯವರು. ಆದ್ರೆ ಹುಬ್ಬಳ್ಳಿಗೆ ಬರೋಕಿನ ಮೊದಲು ಬೇರೆ ಬೇರೆ ಕಡೆ ಪ್ರವಾಸ ಮುಗಿಸ್ಕೊಂಡು ಬಾಲ್ಯದೊಳಗೆ ಅವ್ರ ಶಿಕ್ಷಣ ಬೆಂಗಳೂರಿಂದ ಶುರುವಾಯಿತು. ದಾವಣಗೆರೆಗೆ ಬಂದರು, ಹುಬ್ಬಳ್ಳಿಗೆ ಬಂದರು. ಆಮೇಲೆ ಈಗ ಎಲ್ಲಿದ್ದಾರೆ, ಪುಣೆದೊಳಗಿದ್ದಾರೆ. ಬಟ್ ಅವ್ರ ಆಸಕ್ತಿ ಏನಂದ್ರೆ ಹುಬ್ಬಳ್ಳಿ ಕಡೆ, ಹುಬ್ಬಳ್ಳಿ ಪ್ರೀತಿ ಭಾಳ ಅದರಿ. ಯಾಕಂದ್ರೆ ನಾ ಇವತ್ತು ಹಂಗೆ ಹುಬ್ಬಳ್ಳಿಗೆ ಒಂದು ರೌಂಡ್ ಮಳೆ ಆಗಿತ್ತು, ಚಹಾ ಕುಡಿಯೋಣ ಅಂಥೇಳಿ ನಾವೆಲ್ಲಿ ಹೋಗಿದ್ವಿ, ನಮ್ಮ ತೋಳಂಕೆರೆ ಕಡೆ ಆರೋಗ್ಯ ಕೆಫೆಗೆ ಹೋಗಿದ್ವಿ. ಅವ್ರು ನಮ್ಮ ಹುಬ್ಬಳ್ಳಿ ಬೆಳೆದದ್ದು ನೋಡಿ ಅವ್ರಂತಾರೆ, ನಮ್ಮ ಹುಬ್ಬಳ್ಳಿ ಎಷ್ಟು ಚಂದ ಆಗ್ಯದ್ರಿ, ಮತ್ತೆ ಹುಬ್ಬಳ್ಳಿಗೆ ಬರ್ಬೇಕು ಅನ್ನಿಸ್ತದ ಅಂತ ಅಂದರು. ಸೊ ಹಂಗಂದ್ರೆ ನಮ್ಮ ಹುಬ್ಬಳ್ಳಿ ಎಷ್ಟು ಚಲೋ ಅದ ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಇದೇ ಹುಬ್ಬಳ್ಳಿ ಪ್ರೀತಿಯಿಂದ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ನಮ್ಮ ಕಾರ್ಯಕ್ರಮಕ್ಕೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಂದಿನಿ. ನಮಸ್ಕಾರ ನಂದಿನಿ, ವೆಲ್ಕಮ್ ಟು ಹುಬ್ಬಳ್ಳಿ ಹರಟೆ. ಹುಬ್ಬಳ್ಳಿ ಹರಟೆಗೆ ನಿಮಗೆ ಸ್ವಾಗತ. ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮದ ವಿಶೇಷತೆ ಏನ್ರಿಪ್ಪ ಅಂದ್ರೆ, ನಮ್ಮ ಜನರನ್ನ ಪರಿಚಯ ಮಾಡಿಸೋದು. ಸೊ ಇಂಟ್ರೊಡ್ಯೂಸಿಂಗ್ ಅವರ್ ಓನ್ ಪೀಪಲ್ ಟು ಅವರ್ ಓನ್ ಪೀಪಲ್. ಸೊ ಆ ನಿಟ್ಟಿನೊಳಗೆ ನೀವು ನಮ್ಮ ಜನ, ಹುಬ್ಬಳ್ಳಿಯವರು, ನಮ್ಮ ಜನರಿಗೆ ಪರಿಚಯ ಮಾಡಿಸೋದು. ಸೊ ಆ ನಿಟ್ಟಿನೊಳಗೆ ಇವತ್ತು ಈ ಒಂದು ಕಾರ್ಯಕ್ರಮ 15 ತಿಂಗಳ ಚೈಲ್ಡ್ ಅಂತ ಹೇಳ್ಬೋದು ಹುಬ್ಬಳ್ಳಿ ಹರಟೆ. ಸಾಕಷ್ಟು ಮಹನೀಯರು ಬಂದರು, ತಮ್ಮ ವಿಶೇಷ ವಿಚಾರಗಳನ್ನು ಹಂಚಿಕೊಂಡು ಇಲ್ಲಿವರೆಗೂ ನಾವಿಷ್ಟು ಮುಂದೆ ಬಂದಿದ್ವಿ. ಇವತ್ತು ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದೀವಿ, ನಿಮ್ಮ ಬಗ್ಗೆ ತಿಳ್ಕೋಬೇಕು, ಹಾಗೂ ನಿಮ್ಮ ಕಾರ್ಯಕ್ಷಮತೆ, ನೀವು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ರಿ. ಸೊ ಅದನ್ನು ಶುರು ಮಾಡೋಕ್ಕಿಂತ ಮೊದಲಿಗೆ ನಿಮ್ಮದೊಂದು ಪುಟ್ಟ ಪರಿಚಯ ಮಾಡಿಕೊಡ್ರಿ. ಹಾಂ, ನಮಸ್ಕಾರ. ನಾನು ನಂದಿನಿ, ಡಾಕ್ಟರ್ ನಂದಿನಿ ಮೇತ್ರೆ ನನ್ನ ಕಂಪ್ಲೀಟ್ ಹೆಸರು. ನಾ ಸ್ಟಾರ್ಟ್ ಮಾಡಿದ್ದು ಹುಬ್ಳಿ ಒಳಗೆ. ನಾನು ಯಾವಾಗ 11 ವರ್ಷದಾಗಿದ್ದೆ ಅವಾಗ ಹುಬ್ಳಿಗೆ ಬಂದೆ. ಬಾಸಲ್ ಮಿಷನ್ ಸ್ಕೂಲ್ ಒಳಗೆ ನಂದು ಎಜುಕೇಷನ್ ಆಯಿತು. ಪಿ ಸಿ ಜಾಬಿನ್ ಕಾಲೇಜ್ನಲ್ಲಿ PUC ಆಯಿತು. ಆಮೇಲೆ ಆಯುರ್ವೇದ ಮಹಾವಿದ್ಯಾಲಯದೊಳಗೆ 94ರಲ್ಲಿ ಅಡ್ಮಿಷನ್ ತೊಗೊಂಡು 99ರಲ್ಲಿ ಮುಗಿಸ್ದೆ. ಹಾಂ, ಸೊ ನಂದು ಬೇಸಿಕ್ ಕ್ವಾಲಿಫಿಕೇಷನ್ ಆಯುರ್ವೇದ ತಜ್ಞೆ. ಆಮೇಲೆ ಬೆಳ್ಕೋತ ನನಗೆ ಇಂಟ್ರೆಸ್ಟ್ ಬೇರೆದರಲ್ಲಿ ಹೆಚ್ಚಿಗೆ ಆದಾಗಿಂದ ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ. ಕ್ಲಿನಿಕಲ್ ಒಂದು 15 ವರ್ಷ ಪ್ರಾಕ್ಟೀಸ್ ಆದಮೇಲೆ ಐ ಸ್ಟಾರ್ಟೆಡ್ ರಿಸರ್ಚಿಂಗ್ ಮೋರ್ ಅಬೌಟ್ ಅದರ್ ಥಿಂಗ್ಸ್. ಅಂದ್ರೆ ರೋಗಗಳಿಗಾಗ್ಲಿಕ್ಕೆ ಕಾರಣಗಳು ಬರೀ ಔಷಧಿ ಕೊಟ್ಟಲ್ಲ, ಅವರು ಫುಡ್ ಒಳಗೆ ಊಟದಲ್ಲಿರುವಂಥ ಕಮ್ಮಿ ಇದು ನ್ಯೂಟ್ರಿಷನಲ್ ಬಂದ ಮೇಲೆ ಚಿಕಿತ್ಸೆ ಕೊಡೋದು, ಅದಕ್ಕೆ ಅದ್ರ ಬದಲಿ ಪ್ರಿವೆನ್ಷನ್ ಇಸ್ ಬೆಟರ್ ಅಂದ್ಕೊಂಡು ಎಲ್ಲಿ ಲೂಪ್ ಹೋಲ್ಸ್ ಅದಾವೆ, ಎಲ್ಲಿ ಕಮ್ಮಿ ಬೀಳ್ತದ, ಡೆಫಿಷಿಯನ್ಸೀಸ್ ಎಲ್ಲದಾವು, ಅವೆಲ್ಲ ಹುಡ್ಕೋಣ ಅಂತಂದು ನ್ಯೂಟ್ರಿಷನನ್ನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಿದೆ ಕ್ಲಿನಿಕಲ್ ನ್ಯೂಟ್ರಿಷನ್ ಒಳಗೆ. ಆಮೇಲೆ PhD ಮಾಡಿದೆ, ಅದು ಚೈಲ್ಡ್ ನ್ಯೂಟ್ರಿಷನಲ್ಲಿ ಮಾಡಿದ್ದೀನಿ. ಬಟ್ ನಂದು ಇಂಟ್ರೆಸ್ಟು ಭಾಳಷ್ಟು ಸ್ಟಾರ್ಟ್ ಆಗಿದ್ದು ಒಂದು ಕಡೆಯಿಂದ ಇರೋದು ಬೇರೆ ಕಡೆ. ಬಟ್ ನನ್ನ ಪ್ರಾಕ್ಟೀಸಲ್ಲಿ ಎಲ್ಲ ರೀತಿ ಪೇಷಂಟ್ಸನ್ನು ನೋಡಿದೆ. ಈಗ ನೀವು ಭಾಷನ್ ಮಿಷನ್ ಸಾಲಿ ಹೇಳಿದ್ರಿ, ನೀವು ಭಾಷನ್ ಮಿಷನ್ ಸಾಲಿ ಚೆನ್ನಮ್ಮ ಸರ್ಕಲ್ದೊಳಗಿನ. ಈಗ ನೀವೇನಾರ ನಮ್ಮ ಚೆನ್ನಮ್ಮ ಸರ್ಕಲ್ ನೋಡಿರೇನು? ನೋಡಿನಿ, ಅದ್ರ ಗುರ್ತಿಡಕ್ ಆಗೋದಿಲ್ಲ, ಅಷ್ಟು ಕ್ರೌಡ್ ಆಗ್ಯದ. ಸೊ ನೀವು ಬಂದಾಗ ಹುಬ್ಬಳ್ಳಿ ಹೆಂಗಿತ್ತು? ಹುಬ್ಬಳ್ಳಿದು ಯಾವ ಭಾಗ ನಿಮಗೆ ನೆನಪದ? ಹೆಂಗಿತ್ತು? ಎಲ್ಲ ನೆನಪದ.
ಈಗ ಎಲ್ಲೆಲ್ಲಿ VRL ಆಫೀಸ್ ಆಗ್ಯದ ಅದು ಫುಲ್ ಖಾಲಿ ಇತ್ತು ಅದ್ರ ಜಾಗ. ನಮ್ಮ ಬಸ್ ಸ್ಟಾಪಲ್ಲಿ ಇರ್ತಿತ್ತು. ಆಮೇಲೆ ತಾಸಿಗೊಂದು ಬಸ್ ಬರ್ತಿದ್ವು. ನಮ್ಮ ಮನೆ ವಿಶ್ವೇಶ್ವರ ನಗರನಾಗ ಐತಿ. ಅಷ್ಟು ಪೇಷನ್ಸ್ ಇರ್ತಿತ್ತು ನಮಗೆ ತಾಸು ಮಟ್ಲ ನಿಂತ್ಕೊಂಡು ಬಸ್ ಹತ್ತು ಹೋಗಾಕ. ನಾವಿದ್ದ ಟೈಮ್ನಾಗ ಪೇರೆಂಟ್ಸಿಗೆ ಅಷ್ಟು ನಮ್ಮ ಅಪ್ಪ ಅಮ್ಮಗೆ ಅಷ್ಟು ಭರವಸೆ ಇತ್ತು ನಮ್ಮ ಮಗು ಸ್ಕೂಲ್ಗೆ ಹೋಗಿ ವಾಪಸ್ ಬರ್ಬೋದು ವಿತೌಟ್ ಪೇರೆಂಟಲ್ ಸಪೋರ್ಟ್ ಅಂತ. ಅವ್ರೇನೂ ನಂಗೆ ಬಿಡ್ತಿರ್ಲಿಲ್ಲ, ಕರ್ಕೊಂಬರ್ತಿರ್ಲಿಲ್ಲ. ನಾನು ಒಬ್ಬಳ ಬಸ್ಸಿಂದ ಹೋಗಿ ಬರ್ತಿದ್ದೆ. ಈಗಿನ ಬಾಸಲ್ ಮಿಷನ್ ಸ್ಕೂಲ್ ಅಷ್ಟೆಲ್ಲ ಇದು ರೋಡೆಲ್ಲ ಕ್ರಾಸ್ ಮಾಡಿ ಅಷ್ಟು ನಡ್ಕೊಂಡು ಅಲ್ಲಿಂದನೂ ಒಂದೂವರೆ ಕಿಲೋಮೀಟರ್ ಐತೆ ಬಸ್ ಸ್ಟಾಪಿಂದ ಕೋರ್ಟಿಂದ. ಸೊ ಇಷ್ಟೆಲ್ಲ ಆಗ್ತಿತ್ತು. ಈಗ ಅದು ಪೂರ ಚೇಂಜ್ ಆಗ್ಯದ. ಭಾಳಷ್ಟು ಟ್ರಾಫಿಕ್ ಮತ್ತು ಈಸಿ ಇಲ್ಲ ಈಗ ಅಲ್ಲಿ ಹೋಗ್ಲಿಕ್ಕೆ. ಅವಾಗ ನೀವು ಭಾಷನ್ ಮಿಷನ್ ಸ್ಕೂಲಿಂದ ಸಪೋಸ್ ನೀವು ವಿಶ್ವೇಶ್ವರಕ್ಕೆ ಹೋಗ್ಬೇಕಂದ್ರೆ ಎಲ್ಲಿ ಸಾಯಿಬಾಬಾ ಟೆಂಪಲ್, ಕೋರ್ಟ್ ಸರ್ಕಲ್, ಅಲ್ಲಿಂದ ಸಂಗೀತ ಥಿಯೇಟರ್ ರೋಡಿಗೆ ಬಸ್ ಹೋಗ್ತಿತ್ತು. ಅಲ್ಲಿ ಬಸ್ ಇರ್ತಿತ್ತು, ಅಲ್ಲೇ ಬಸ್ ಸ್ಟಾಪಲ್ಲಿ ನಿಂತ್ಕೋತಿದ್ವಿ. ಆ ಬಸ್ ಸ್ಟಾಪ್ ಇಲ್ಲ ಈಗ. ಇಲ್ಲ ಆ ರೋಡ್ ನೋಡಿ ಬಸ್ ಹೋಗಂಗಿಲ್ಲ, ಬಸ್ ಹೋಗೋದಿಲ್ಲ. ಹ್ಯಾಸ್ ಬಿಕಮ್ ವೆರಿ ನ್ಯಾರೋ. ಹೌದು. ವೆರಿ ನೈಸ್. ಸೊ ಈಗ ನೀವು PC ಜಾಬಿನ್ ಕಾಲೇಜ್ ಒಳಗೆ ಸೈನ್ಸ್ ಮುಗಿಸಿದ್ರಿ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಒಳಗೆ 99 ಒಳಗೆ ನಿಮ್ದು ಗ್ರಾಜುಯೇಷನ್ ಮುಗಿಸಿದ್ರಿ. ಅವಾಗ ಏನಾರ ಪ್ರಾಕ್ಟೀಸ್ ಮಾಡ್ಬೇಕನ್ನಿಸ್ತು, ಅಥವಾ ನೀವು ಎಲ್ಲರ ಹೌಸ್ಮನ್ಶಿಪ್ ಮಾಡುವಾಗ ಅಥವಾ ನೀವು ಇಂಟರ್ನ್ಶಿಪ್ ಮಾಡುವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು, ಮತ್ತು ಯಾಕೆ ಈ ಪ್ರೊಫೆಷನ್ಗೆ ಬರ್ಬೇಕನ್ನಿಸ್ತು ನಿಮಗೆ? ಪ್ರೊಫೆಷನ್ನಿಗೆ ಯಾಕೆ ಬರ್ಬೇಕು ಅಂತಂದ್ರೆ ಮೇನ್ ಹೆಲ್ಪ್ ಪೀಪಲ್, ಜನರ ಸೇವೆ ಮಾಡ್ಬೇಕಂತ ಒಂದೇನೋ ಇತ್ತು. ಅದು ಡಾಕ್ಟರ್ ರೀತಿ ಅಂತಲೇ ಮಾಡ್ಬೇಕಂತೇನು ಇರಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇಂಜಿನಿಯರಿಂಗ್ ಹೋಗಕ್ಕೆ ಮನಸ್ಸಿರಲಿಲ್ಲ ಅಂತಂದು ಮೆಡಿಕಲ್ ಕಲಿತೆ. MBBS ಆಯುರ್ವೇದಿಕ್ ಸಿಕ್ತು. ಬಟ್ ಏನು ಮಾಡಿದ ಚಾಯ್ಸಸ್ಸು ಅವೆಲ್ಲವೂ ಪ್ರೀಡೆಸ್ಟೈನ್ಡ್ ಅದಾವ ಅಂತ ಆಮೇಲೆ ಗುರ್ತಾತು. ಫಸ್ಟಿಗೆ ಅನಿಸ್ತಿತ್ತು ರಿಗ್ರೆಟ್ಸ್ ಅದು ಇದು, ಆಮೇಲೆ ಗುರ್ತಾತು ನೋ ಈಗ ಇಲ್ಲಿ ಮಟ್ಟ ಏನಾಗಿದೆ ಎಲ್ಲ ಸರಿನೇ ಆಗ್ಯದ, ಇನ್ನು ಮುಂದೆ ಏನಾಗ್ತದೆ ಅದು ಸರಿನೇ ಆಗ್ತದೆ. ಯು ಆರ್ ಮೆಂಟ್ ಫಾರ್ ಸಮಥಿಂಗ್. ಅದಕ್ಕೆ ನಿಮ್ಗೆ ಆ ಟೈಮಿಗೆ ಅದು ಸಿಗ್ತಾ ಹೋಗುತ್ತೆ. ಯು ಬಿಲೀವ್ ಇನ್ ದಟ್, ಅದು ಬಹಳ ಇಂಪಾರ್ಟೆಂಟ್. ಹೌದು. ಸೊ ನಾವು ಕೇಳೋದೊಂದು, ಅವ ಪರಮಾತ್ಮ ಕೊಡೋದೊಂದು. ನಾವು ಏನು ತಿಳ್ಕೊಂಡಿರ್ತೀವಿ, ನಾವು ಕೇಳಿದ್ರೆ ಇದನ್ನ ಕೇಳಲಿಕ್ಕತ್ತೀನಿ, ಯಾಕಂದ್ರೆ ನಾವು ಆಮೇಲೆ ಕಲ್ಪನೆ ಮಾಡ್ಕೊಂಡ್ರೆ ನಾವು ಕೇಳಿದ್ ಸ್ವಲ್ಪ ಇರ್ತದೆ. ಅವ್ನು ನಂಬಿ ಅವ್ನು ಕೊಟ್ಟಿದ್ದು ತಗೊಂಡಾಗ ಇಟ್ ಈಸ್ ಡೆಫಿನೆಟ್ಲಿ ಅಬೆಂಡೆನ್ಸ್. ದಟ್ಸ್ ರಿಯಲಿ ಗ್ರೇಟ್. ನಂದಿನಿ, ನಾನು ನಿಮ್ಗೆ ಏನು ಕೇಳಲಿಕ್ಕತ್ತೀನಿ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೀವು ಸಮಾಜಕ್ಕೆ ಸರ್ವಿಸ್ ಮಾಡ್ಬೇಕಾರೆ ನೀವು ಅಂದ್ರೆ ಇಟ್ ಇಸ್ ಏನಂದ್ರೆ ಈಗ ಇವತ್ತು ದಿಸ್ ಮ್ಯಾಚುರಿಟಿ ಏನು ಹೇಳ್ತದೆ ಅಂದ್ರೆ ಸರ್ವಿಸ್ ಅಂತ. ಬಟ್ ಇನ್ ರಿಯಾಲಿಟಿ 10th ಮುಗಿದಾಗ ನಮ್ಮ ಟೈಮ್ನೊಳಗೆ ಏನ್ ಮಾಡ್ಬೇಕಂತ ಗೊತ್ತೇ ಇರ್ತಿದ್ದಿಲ್ಲ. ಭಾಳ ಅಂದ್ರೆ 3 ಸ್ಟ್ರೀಮ್ ಕಾಣಿಸ್ತಿದ್ವು. ಎಡಿಷನಲ್ ಅಂದ್ರೆ ಡಿಪ್ಲೊಮಾ ಅಂಡ್ ITI, ಇಲ್ಲ ಅಂದ್ರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್. ಸೊ ಎಲ್ಲೇ ವೇಟೇಜ್ ಬೀಳ್ತದೆ ಅಲ್ಲೇ ನಾವು ಹೋಗ್ಬಿಡ್ತಿದ್ವಿ. ನನ್ನ ಮ್ಯಾಥ್ಸ್ ಸರಿ ಇರಲಿಲ್ಲ, ಅದಕ್ಕೆ ನನಗೆ ಇಂಜಿನಿಯರಿಂಗ್ ಹೋಗಕ್ಕೆ ಸೇರ್ತಿರ್ಲಿಲ್ಲ. ವಿ ಕ್ಯಾನ್ ಸೇ ಹೈ-ಫೈ ನಾವು, ಬಿಕಾಸ್ ಅದಕ್ಕೆ ಡಾಕ್ಟರ್ ಆದ್ವಿ. ಡೆಫಿನೆಟ್ಲಿ ಮ್ಯಾಥಮೆಟಿಕ್ಸ್ ಸ್ಟಿಲ್ ನನಗೆ ಮ್ಯಾಥಮೆಟಿಕ್ಸ್ ಹ್ಯಾಂಡಲ್ ಮಾಡೋದಂದ್ರೆ, ಅಥವಾ ಬ್ಯಾಂಕು ಅಥವಾ ಏನೋ ಇನ್ಶೂರೆನ್ಸು ಹ್ಯಾಂಡಲ್ ಮಾಡ್ಬೇಕಂದ್ರೆ ಐ ವಿಲ್ ಸರೆಂಡರ್ ಮೈ ಸೆಲ್ಫ್ ಟು ಮೈ ಬೆಟರ್ ಹಾಫ್, ಸೇಯಿಂಗ್ ದಟ್ ಯು ಟೇಕ್ ಕೇರ್ ಆಫ್ ದ ರೆಸ್ಟ್ ಆಫ್ ಥಿಂಗ್ಸ್. ಅದು ನಂಗೆ ಉಳಿದಿದ್ದು ಗೊತ್ತಾಗಿಲ್ಲ. ಸೊ ಇಟ್ ಮೇ ಬಿ ಸಮ್ ಚಾಲೆಂಜ್ ವಿತ್ ಕ್ಯಾಲ್ಕುಲೇಷನ್ ಆರ್ ಡಿಸ್ಕ್ಯಾಲ್ಸಿಯಾ ಅಂತ ಹೇಳ್ತೀವಿ ನಾವು. ದಟ್ ಮೇ ಬಿ ಎನಿಥಿಂಗ್. ದಟ್ಸ್ ಕರೆಕ್ಟ್. ಸೊ ಹಂಗೆ ಮಾಡ್ತಾ ನಿಮ್ಮ ಪ್ರೊಫೆಷನ್ ಲೈಫ್ ಹೆಂಗೆ ಸ್ಟಾರ್ಟ್ ಮಾಡ್ಕೊಂಡ್ರಿ? ನಂದು ಮದುವೆ ಆಯ್ತು ರೀ 1999 ಒಳಗೆ. ಸೊ ಮದುವೆ ಆದ ತಕ್ಷಣ ನಾನು ಪುಣೆಗೆ ಹೋದೆ. ನಂದು ಬೆಟರ್ ಹಾಫ್ ಅಲ್ಲಿರ್ತಾರೆ. ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ನನ್ನ ಮಗ 2000ದಾಗ ಹುಟ್ಟಿದ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಇನಿಷಿಯಲಿ ಸ್ಟಾರ್ಟ್ ಮಾಡಲಿಲ್ಲ. ಅವನೊಂದು 6 ತಿಂಗಳು ಆದಮೇಲೆ 6 ತಿಂಗಳು ಪ್ರೈವೇಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಆವಾಗ ಪ್ಯೂರ್ಲಿ ಆಯುರ್ವೇದ ಮಾಡ್ತಿರ್ಲಿಲ್ಲ. ಏನೇನು ಯಾವ ಥರ ಪೇಷಂಟ್ ಬರ್ತದೆ ಎಲ್ಲನೂ ನೋಡ್ತಿದ್ವಿ. ಬಟ್ ಸ್ವಲ್ಪ ವರ್ಷ ಆದಮೇಲೆ ಆಯುರ್ವೇದ ಪ್ರಾಕ್ಟೀಸ್ ಮಾಡಬೇಕು ಅಂತಂದು ಸ್ವಲ್ಪ ಅದು ಒಳಗಿಂದ ಇನ್ಕ್ಲಿನೇಷನ್ ಇತ್ತು. ಎಲ್ಲ ಥರ ಪೇಷಂಟ್ಸು ನೋಡ್ತಾ ಇದ್ವಿ. ಬಟ್ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಏನೈತಿ ಅದನ್ನು ಟ್ರೀಟ್ ಮಾಡಿದರೆ ಸ್ಯಾಟಿಸ್ಫ್ಯಾಕ್ಷನ್ ಏನು ಸಿಗುತ್ತಾ ಅದು ಬೇರೆದ್ರಲ್ಲಿ ಸಿಗ್ತಿರ್ಲಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಡಿಹೈಡ್ರೇಷನ್ ಕೇಸ್ ಇತ್ತಂದರೆ ಆ ಮೂಮೆಂಟಿಗೆ ನಾನು ಅವ್ರಿಗೆ IV ಕೊಟ್ಟು ನಾರ್ಮಲ್ ಮಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಯಾವಾಗ ನನ್ನ ಕಡೆ ಒಂದು ಡಯಾಬಿಟೀಸ್ ಕೇಸ್ ಬರುತ್ತೆ, ಅಥವಾ ಒಂದು ಹೈಪರ್ ಟೆನ್ಷನ್ ಕೇಸ್ ಬರುತ್ತೆ, ಅಥವಾ ಒಂದು ಇನ್ಫರ್ಟಿಲಿಟಿ ಕೇಸ್ ಬರುತ್ತೆ, ಅಲ್ಲೇ ನಾವು ಅವ್ರಿಗೆ ಲೈಫ್ ಲಾಂಗ್ ಸೊಲ್ಯೂಷನ್ ಕೊಟ್ಟರೆ ಭಾಳ ಒಳ್ಳೇದು ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೆ ನಾನು ಹುಡುಕ್ತಾ ಇದ್ದೆ. ಪ್ರಾಕ್ಟೀಸು ಮಾಡ್ತಾ ಇದ್ದೆ. ಬಟ್ ಐ ವಾಸ್ ಲುಕಿಂಗ್ ಫಾರ್ ಮೋರ್ ಇನ್ಫಾರ್ಮೇಷನ್, ಮೋರ್ ಡೆಪ್ತ್. ಸೊ ಆಯುರ್ವೇದನೂ ಮಾಡ್ತಾ ಇದ್ದೆ. ಬಟ್ ಇದು ಎಕ್ಸ್ಪೋಜರ್ ಸಿಕ್ತು ನನಗೆ. ನಮ್ಮ ಊಟದಲ್ಲಿ ಎಲ್ಲನೂ ಪೂರ್ಣ ಆಗೋದಿಲ್ಲ ಅಂತ ಗೊತ್ತಾಯಿತು. ಸೊ ನ್ಯೂಟ್ರಿಷನ್ ಇದು ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ಬಾಡಿಯಲ್ಲಿ ನಮ್ದು ಏನೂ ಫಂಕ್ಷನ್ಸ್ ಆಗಬೇಕಂತಂದ್ರೆ ಅದು ಬಾಡಿ ಫಿಸಿಯಾಲಜಿ ಏನು ಇದಿರ್ತಲ್ಲ, ಬೇಸಿಕ್ ರಿಕ್ವೈರ್ಮೆಂಟ್
ಬಾಡಿ ನೀವು ಕೇರ್ ತೊಗೊಂಡ್ರೆ ಎಲ್ಲ ಸರಿ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಇದು ಎಕ್ಸ್ಪೋಜರ್ ಸಿಕ್ಕ ಮೇಲೆ ನಾನು ಐ ಟುಕ್ ಸಬ್ಯಾಟಿಕಲ್ ಅಂದ್ರೆ ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತು ನಾನು ಫ್ಯೂಚರ್ ಎಜುಕೇಷನ್ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿದೆ. ಸೊ ಈ ಥರ ಮಾಸ್ಟರ್ ಡಿಗ್ರಿ ಮಾಡಿದ್ದು ಕ್ಲಿನಿಕಲ್ ನ್ಯೂಟ್ರಿಷನಲ್ಲಿ. ಕ್ಲಿನಿಕಲ್ ನ್ಯೂಟ್ರಿಷನ್. ಓಕೆ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಆಯುರ್ವೇದಿಕ್ ಇರೋದ್ರಿಂದ ಇಟ್ ಗಾಟ್ ಕನೆಕ್ಟೆಡ್ ಈಸಿಲಿ ಕನೆಕ್ಟ್ ಆಗ್ತದೆ. ಹೌದು. ಸೊ ಕ್ಲಿನಿಕಲ್ ನ್ಯೂಟ್ರಿಷನ್ ತಗೊಂಡ್ಮೇಲೆ ನೀವು ಮತ್ತೆ ಚೇಂಜ್ ಮಾಡಿದ್ರಿ ಪ್ರೊಫೆಷನ್ ಅಥವಾ ಇಲ್ಲ ನೋ ಐ ಎಕ್ಸ್ಪ್ಯಾಂಡೆಡ್ ಮೈ ಸೆಲ್ಫ್. ಇಟ್ ವಾಸ್ ಮೋರ್ ಆಫ್ ಅಂದ್ರೆ ಅದು ಸಪೋರ್ಟಿವ್ ಆಗಿತ್ತು ಟು ಮೈ ಪ್ರಾಕ್ಟೀಸ್. ಅಂದ್ರೆ ನಾನು ಇನ್ನೂ ಜಾಸ್ತಿ ಎಫೆಕ್ಟಿವ್ ವೇ ಒಳಗೆ ನನ್ನ ಪೇಷಂಟ್ಸಿಗೆ ಸರ್ವ್ ಮಾಡೋಕ್ಕೆ ಪಾಸಿಬಲ್ ಆಯ್ತು. ನಂದು ಚೈಲ್ಡ್ ನ್ಯೂಟ್ರಿಷನ್ ಅಂತಂದು ಟಾಪಿಕ್ ತೊಗೊಳಕ್ಕೆ ಒಂದು ಕಾರಣ ಐತಿ. ನನಗೆ ಗ್ಲೋಬಲಿ ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ಮನಸ್ಸಿತ್ತು ಟು ಇರಾಡಿಕೇಟ್ ಚೈಲ್ಡ್ ನ್ಯೂಟ್ರಿಷನ್. ಅದಕ್ಕೆ WHO ಒಳಗೆ ಹೋಗ್ಬೇಕಂದ್ರೆ ಚೈಲ್ಡ್ ನ್ಯೂಟ್ರಿಷನಿಗೆ ಭಾಳ ಡಿಮಾಂಡ್ ಐತಿ, ಈ ಟಾಪಿಕ್ ತೊಗೋರಿ ಅಂತ ನನ್ನ ಮೆಂಟರ್ ಹೇಳಿದರು. ಅದನ್ನು ತೊಗೊಂಡು ನಾನು ಸ್ಲಮ್ಸ್ ಆಫ್ ಪುಣೆ ಮೇಲೆ ಮಕ್ಕಳು ಫ್ರಮ್ 1 to 5 years ಮಕ್ಕಳ ಮೇಲೆ ಸ್ಟಡಿ ಮಾಡಿದೆ. ನನ್ನ ಕ್ಲಿನಿಕ್ಕು ಅಲ್ಲೇ ಇತ್ತು ಹತ್ತಿರ, ಸೊ ಈಸಿ ಆಕ್ಸೆಸ್ ಇತ್ತು. ಆದ್ರೆ ಆಫ್ಟರ್ ಸಮ್ ಇಯರ್ಸ್ ಐ ಟ್ರೈಡ್ WHO, UNICEF ಅಲ್ಲೆಲ್ಲ ಭಾಳ ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದೆ. ಅದ್ರದ್ದು ರಿಲೇಟ್ ಹಿಂಗಾಯ್ತಂದ್ರೆ ಹೌ ಗಾಡ್ ಡಿಸೈಡ್ಸ್ ಯುವರ್ ಡೆಸ್ಟಿನಿ ಅಂತಂದು ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರಲ್ಲ. ಈಗ ನಾನು ಮಾಡ್ತಾ ಇರೋದು ಫರ್ಟಿಲಿಟಿ. ಅದರಲ್ಲಿ ನಾನು ಈವನ್ ಬಿಫೋರ್ ದ ಚೈಲ್ಡ್ ಈಸ್ ಬೋರ್ನ್ ಐ ಆಮ್ ಕರೆಕ್ಟಿಂಗ್ ದ ನ್ಯೂಟ್ರಿಷನಲ್ ಸ್ಟೇಟಸ್ ಆಫ್ ದ ಮದರ್ ಸೊ ದಟ್ ದ ಚೈಲ್ಡ್ ಈಸ್ ಹ್ಯಾವಿಂಗ್ ದ ಬೆಸ್ಟ್ ಆಫ್ ದ ಹೆಲ್ತ್. ಸೊ ಐ ಆಮ್ ಸಪೋರ್ಟಿಂಗ್ ಬಿಫೋರ್ ದ ಚೈಲ್ಡ್ಸ್ ಬರ್ತ್ ಫಸ್ಟ್, ಆಮೇಲೆ ಮಗು ಆದಮೇಲೆ ಐ ಕ್ಯಾನ್ ಸಪೋರ್ಟ್ ದೆಮ್ ದ ಚೈಲ್ಡ್ಸ್ ಗ್ರೋತ್ ಫಾರ್ ದ ನೆಕ್ಸ್ಟ್ 5 years. ಈಗ ಪ್ರೆಸೆಂಟ್ ಸಿನಾರಿಯೋ ಒಳಗೆ ನೋಡಿದ್ರೆ ಇನ್ಫರ್ಟಿಲಿಟಿ ಅನ್ನುವಂಥದ್ದು ನೀವು ಅದರ ಮೇಲೆ ಫೋಕಸ್ ಮಾಡಿ ವರ್ಡ್ ಯೂಸ್ ಮಾಡಿದ್ದಕ್ಕೆ ನಾನು ಹೇಳ್ತೀನಿ, ಇದು ಹೆಚ್ಚು ಕಾಣ್ಲಿಕ್ಕೆ ನಮ್ಮ ಇವತ್ತಿನ ಜನ್ರೇಷನ್ ಒಳಗೆ. ಹೌದು. ಸೊ ಯಾಕಿದು ಬಂತು, ಇದು ಯಾಕಿದು ಇದನ್ನ ನಾವು ನೋಡ್ಲಿಕ್ಕತ್ತೀವಿ? ನಮ್ಮ ಈ ಕ್ವಶನ್ ನಾವು ವೀಕ್ಷಕರಿಗೆ ಕೇಳಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇದು. ಗೊತ್ತಿದೆ, ನಮ್ಗೆಲ್ಲರಿಗೂ ಗೊತ್ತಿದೆ ಇದು. ನಾವು 25 ವರ್ಷದ ಹಿಂದಿದ್ದಂಗೆ ನಮ್ಮದು ಊಟದ್ದು ಪದ್ಧತಿ ಆಯ್ತಾ, ನಿದ್ದೆ ಪದ್ಧತಿ ಆಯ್ತಾ, ಜೀವನ ಲೈಫ್ ಸ್ಟೈಲ್ ಇದಾಯ್ತಾ, ನಾವೇ ಕೇಳ್ಕೋಬೇಕು. ನಾವಿದ್ದಂಗೆ ನಮ್ಮ ಮಕ್ಕಳಿಲ್ಲ, ನಮ್ಮ ಅಪ್ಪ ಅಮ್ಮ ಇದ್ದಂಗೆ ನಾವಿಲ್ಲ. ಎಕ್ಸಾಕ್ಟ್ಲಿ ಚೇಂಜ್ ಅ ಲಾಟ್. ಅದು ಒಂಥರ ಎವಲ್ಯೂಷನ್ ಅಂತಲೂ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಭಾಳ ಇದಾಗ್ಲಿಕ್ಕೆ ಕಾರಣ ಮೇನ್ ಅಂತಂದ್ರೆ ನಾವು ಪ್ರಕೃತಿಯಲ್ಲಿ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರಕೃತಿ ವಿರುದ್ಧಪ್ಪ ಏನಪ್ಪ ಅಂತಂದ್ರೆ ಭಾಳಷ್ಟು ಸರಿ ನಾನು ಲೈವ್ ಸೆಷನ್ಸಲ್ಲಿ ಮಾತಾಡ್ತಿರ್ತೀನಿ ಇದನ್ನು ನಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ. ಆಕ್ಸೆಸ್ ಟು 365 days 24 hours ಫುಡ್ ಮಾಲ್ಸ್. ಈ ಥರ ಪದ್ಧತಿ ಅಂದ್ರೆ ನಾವೇನು ಮಾಡೀವಿ, ಯಾವಾಗ ಬೇಕಾವಾಗ ತಿನ್ನೋದು, ಯಾವಾಗ ಬೇಕಾವಾಗ ಮಕ್ಕೊಳ್ಳೋದು, ಯಾವಾಗ ಬೇಕಾವಾಗ ಹೇಳೋದು, ನಮ್ಮ ಬಾಡಿ ಸರಿಯಾಗಿ ವರ್ಕ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು, ವಿಚ್ ಇಸ್ ಇದು ಕಂಪ್ಲೀಟ್ಲಿ ಅಗೇನ್ಸ್ಟ್. ಐ ಡೋಂಟ್ ನೋ ನಿಮ್ಮ ಪುಣೆದೊಳಗೆ ಅದನ್ನೆಲ್ಲ ಗೊತ್ತಿಲ್ಲ, ಹುಬ್ಬಳ್ಳಿಯೊಳಗೆ ಸ್ಟಾರ್ಟ್ ಆಗಿದೆ, ಬೆಂಗಳೂರು, ಮಂಡ್ಯ, ಹಾಸನ, ಕೆಲವೊಂದು ಭಾಗದೊಳಗೆ ನಾವು ನೋಡ್ತೀವಿ ಮಿಡ್-ನೈಟ್ ಮೀಲ್ ಅಂತ ಹೇಳಿ, ಮಿಡ್-ನೈಟ್ ಬಿರಿಯಾನಿ ಅಂತ ಹೇಳಿ. ದೇ ಸರ್ವ್ ಎಟ್ 3 PM 3 AM in the morning. ಹೌದಿದೆ, ಎಲ್ಲ ಕಡೆ ಇದೆ ಅದು. ಆ್ಯಂಡ್ ಪೀಪಲ್ ಗೆಟ್ ಅಪ್ ಆ್ಯಂಡ್ ಮೇ ನಾಟ್ ಸ್ಲೀಪ್ ಟಿಲ್ 3 o'clock. ಅಲ್ಲಿ ಹೋಗಿ ಅದನ್ನು ತಿಂದು ಬಂದು ಆ್ಯಂಡ್ ಐ ಆಮ್ ನಾಟ್ ಅವ್ರ ಬಗ್ಗೆ ಹೇಳಲಿಕ್ಕತ್ತಿಲ್ಲ. ಸಿ ವಾಟ್ ಕೈಂಡ್ ಆಫ್ ಸಿಸ್ಟಮ್ಗೆ ಜನ್ರೇಷನ್ ಅಡ್ಯಾಪ್ಟ್ ಆಗ್ಲಿಕ್ಕತ್ತಾರ. ಸೊ 3 o'clock 4 o'clock ಹೋಗಿ ತಿಂದು ಬಂದು ಮಲ್ಕೊಂಡು ದೆನ್ ದೇ ಗೆಟ್ ಅಪ್ ಅಟ್ 1 ಗಂಟೆಗೆ ದಿನ ಚಾಲು ಹೋಗೋದೇ 1 ಗಂಟೆ ಮೇಲೆ. ಸೊ ಈ ರೀತಿ ಆದಾಗ ಇದು ಹೆಂಗೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತದೆ ಅಂತೀರಿ ನೀವು? ನಮ್ಮ ಲೈಫ್ ಸ್ಟೈಲಿಗೆ ಹೆಂಗೆ ಹೆಲ್ತ್? ನೀವು ಅಗದಿ ಬರೋಬ್ಬರಿ ಇದನ್ನ ಕಂಡು ಹಿಡಿದಿರಿ. ನಾ ಇದ್ರ ಮೇಲೂ ಭಾಳ ಮಾತಾಡ್ತೀನಿ. ಪ್ರಕೃತಿ ವಿರುದ್ಧ ಅಂತಂದ್ರೆ ಈವನ್ ಅದು ಸ್ಲೀಪ್ ಹ್ಯಾಬಿಟ್ಸು ಆಗುತ್ತೆ, ಫುಡ್ ಹ್ಯಾಬಿಟ್ಸು ಆಗುತ್ತೆ. ಅದಕ್ಕೆ ಸರ್ಕ್ಯಾಡಿಯನ್ ರಿದಮ್ ಅಂತ ಒಂದು ಹೆಸರಿದೆ. ಸರ್ಕ್ಯಾಡಿಯನ್ ರಿದಮ್, ಹೌದು. ಸರ್ಕ್ಯಾಡಿಯನ್ ರಿದಮ್ ಇಸ್ ನಥಿಂಗ್ ಬಟ್ ನಾವು ಪ್ರಕೃತಿ ಪ್ರಕಾರ ರಾತ್ರಿ ಮಲ್ಕೋಬೇಕು, ಬೆಳಗ್ಗೆ ಏಳ್ಬೇಕು. ಈಗ ನೀವು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವಿತ್ ಇದು ಮೊಬೈಲ್ ಫೋನ್ಸು ಮತ್ತು ಲ್ಯಾಪ್ಟಾಪ್ಸು ಮತ್ತು ಗ್ಯಾಜೆಟ್ಸ್ ಎಷ್ಟು ಹಾವಳಿ ಐತಂತಂದರೆ ನಾವು ಮಧ್ಯರಾತ್ರಿಗೆ ಎದ್ರು ಕೂಡ ಫಸ್ಟ್ ಫೋನ್ ಚೆಕ್ ಮಾಡ್ತೀವಿ. ಅಂದ್ರೆ ನಾವಿಲ್ಲಿ ಜಗತ್ತ ನಡೆಯಂಗಿಲ್ಲ ಅನ್ನುವಂಗೆ ನಮ್ದು ತಿಳುವಳಿಕೆ. ಆಸ್ ಇಫ್ ನಾವು ವಿ ಆರ್ ರನ್ನಿಂಗ್ ದ ವರ್ಲ್ಡ್. ಇಲ್ಲ, ನನ್ನ ಫೋನಿಗೆ ಸೈಲೆಂಟ್ ಇಟ್ಟಿನಿ ನಿಮ್ಗೆ ಹೇಳಲಿಕ್ಕೆ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಅಲ್ಲ, ಅದು ಒಂದಿರಲಿ, ದಟ್ ಈಸ್ ಬಿಕಾಸ್ ಆಫ್ ದ ಅವೇರ್ನೆಸ್. ಬಟ್ ಎಕ್ಸ್ಪೋಜರ್ ಟು ಬ್ಲೂ ಲೈಟ್, ಎಕ್ಸ್ಪೋಜರ್ ಟು ಮೋಸ್ಟ್ ಆಫ್ ದ ಥಿಂಗ್ಸ್, ಎನ್ವಿರಾನ್ಮೆಂಟ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ಬೋದು. ಬಹಳಷ್ಟು ನಮ್ಮದು ಫುಡ್ ಅಡಲ್ಟ್ರೇಟೆಡ್ ಇದೆ ಈಗ. ನಮ್ಗೆ ಆರ್ಗ್ಯಾನಿಕ್ ಅಂತ ಸಿಗುದೇ ಇಲ್ಲ, ಎಲ್ಲದಕ್ಕೂ ಬಹಳಷ್ಟು ರಾಸಾಯನಿಕ ಇದೆಲ್ಲ ಹಾಕಿದ್ದೇ ಇರ್ತದೆ. ಅದನ್ನೇ ತಿನ್ನಬೇಕು, ಅದನ್ನ ಹಾಗೆ ಬದುಕಬೇಕು. ಇದನ್ನು ನಾವು ಕೌಂಟ್ರಾಕ್ಟ್ ಹೆಂಗೆ ಮಾಡ್ಬೋದಂದ್ರೆ ಬೈ ಫಾಲೋಯಿಂಗ್ ಅ ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಆ್ಯಂಡ್ ಎಕ್ಸಸೈಸ್.
ಈಗ ಎಕ್ಸಸೈಸ್ ಮೊದ್ಲಿಗೆ ಹೆಂಗೆ ನಾವು ಇಟ್ ಇಸ್ ಅ ಲಕ್ಸುರಿ ಅಂತಿದ್ವಿ, ಈಗ ಇಟ್ ಈಸ್ ಅ ನೆಸೆಸಿಟಿ. ಇಲ್ಲಪ್ಪ ಅಂತಂದ್ರೆ ನಮ್ದು ಇದು ಮುಂದಿನ ಜನ್ರೇಷನ್ ಈಗ ಸದ್ಯ ನಾನು ನೋಡ್ತಾ ಇರೋ ಏನು ಕೇಸಸ್ ಇದಾವಲ್ಲ ಫರ್ಟಿಲಿಟಿ ಕೇಸಸ್, ಇದಕ್ಕೆ 10 ಪಟ್ಟು ಅಂತೂ ಗ್ಯಾರಂಟಿ ಆಗ್ತದೆ ಇನ್ನು 10 ವರ್ಷದಾಗ. ಓಕೆ, ಸೊ ದೆರ್ ಇಸ್ ಎ ರಿಸರ್ಚ್. ನನಗೂ ಮೊನ್ನೆ ನಾನು ಎಲ್ಲೋ ಒಂದು ಕಡೆ ಓದಲಿಕ್ಕೆ ಇನ್ ಕಮಿಂಗ್ ಡೇಸ್ ವೀಕ್ಷಕರೇ ಇದು ಎಚ್ಚರಿಕೆ ಅಂತ ನಾವು ಹೇಳ್ಬೋದು. IVF ಹಾಸ್ಪಿಟಲ್ಸು ಹೆಚ್ಚಾಗ್ತವೆ ಅಂತ. ಏನೋ ಒಂದು ಫ್ರಾಂಚೈಸಿಗೆ ಹೆಂಗೆ ಯೂನಿಟ್ಸ್ ಅದಾವ ಹಾಗೆ ಸೇಮ್ ದ ಮಾಡರ್ನ್ ಫುಡ್ ಸ್ಟೈಲ್, ವೆಸ್ಟರ್ನ್ ಫುಡ್ ಸ್ಟೈಲ್ ನಾವೇನು ತಿನ್ಲಿಕ್ಕತ್ತೀವಿ ಅದ್ರ ಮೇಲೆ ನಾವು ಡಿಪೆಂಡ್ ಆದ್ರೆ ಸೊ ಇಂಥ ಚಾಲೆಂಜಸ್ಸು ಬರೋದು ಸ್ವಾಭಾವಿಕ. ಎಷ್ಟು ಜಾಸ್ತಿ ಅದಾವು ಅಷ್ಟು IVF ಸೆಂಟರ್ಸು ಜಾಸ್ತಿ ಆಗ್ತಾವೆ. ಅವು ಫ್ರಾಂಚೈಸಿ ಇವು ಫ್ರಾಂಚೈಸಿ, ಸಿಂಪಲ್ ಆಸ್ ದ್ಯಾಟ್. ನಾನು ನೋಡಿದ್ದೀನಿ, ರಿಸರ್ಚ್ ಆಗ್ಯದ ಇದ್ರ ಬಗ್ಗೆ. ಮಿನಿಮಮ್ 100ರಿಂದ 150 ಪೇಷಂಟ್ OPD ಅಲ್ಲಿ ಇರ್ತಾರೆ IVF ಸೆಂಟರ್ಸ್ನಲ್ಲಿ ಇವತ್ತಿನ ದಿನ. ನೀವು ಎನಿ IVF ಕ್ಲಿನಿಕ್ಗೂ ವಿಸಿಟ್ ನೋಡ್ರಿ ಬೇಕಾರೆ, ಭಾಳಷ್ಟು ಹೆಸರುಗಳು ಅದಾವೆ, ತೊಗೊಳಕ್ಕೆ ಇಷ್ಟಪಡಲ್ಲ. ಅದ್ರ ಮೀನಿಂಗ್ ಏನಪ್ಪ ಅಂದ್ರೆ ನ್ಯಾಚುರಲ್ ಆಗಿ ಆಗ್ತಾ ಇಲ್ಲ. ಆಯುರ್ವೇದ ಪ್ರಕಾರ ನಮ್ಮಲ್ಲಿ ವೇಗಾಸ್ ಅಂತ ಇರ್ತಾವೆ, ಅಂದರೆ ಹಸುವಾಗೋದು, ನಿದ್ದೆ ಬರೋದು, ಇದು ಮಲಮೂತ್ರ ವಿಸರ್ಜನೆ, ಇವೆಲ್ಲ ನ್ಯಾಚುರಲ್ ಅರ್ಜಸ್. ಅದರಲ್ಲಿ ರೇತಸ್ ಅಂತ ಒಂದು ನಮ್ಮ ವರ್ಡ್ ಇದೆ, ದಟ್ ಇಸ್ ಕಾಲ್ಡ್ ಸ್ಪರ್ಮ್ ಇಜಾಕ್ಯುಲೇಷನ್ ಅಂತ ಹೇಳ್ತೀವಲ್ಲ, ಅದು ಪ್ರೊಜೆನಿ ಅಂದರೆ ಪ್ರೊಕ್ರಿಯೇಷನ್ ಅಥವಾ ಮಕ್ಕಳು ಪ್ರಜನನ ಇದೇನು ಸಿಸ್ಟಮ್ ಇದೆ ಅಲ್ಲ, ರಿಪ್ರೊಡಕ್ಟಿವ್ ಅದು ಇಟ್ ಶುಡ್ ಬಿ ಆಸ್ ನ್ಯಾಚುರಲ್ ಆಸ್ ಊಟ ತಿಂಡಿ ಮಾಡ್ದಂಗೆ. ಅಮಾಂಗ್ ದ 14 ವೇಗಾಸ್, ಅದರಲ್ಲಿ ಇದು ಒಂದು ವೇಗ ಸರಿಯಾಗಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಬೇರೆ ಎಲ್ಲ ನೀವು ಡಿಸ್ಟರ್ಬ್ ಅದು ಎಲ್ಲ ಬರುತ್ತೆ. ವೇಗಾನ ಧಾರಣೆ ಅಂತ ಅದು ಶ್ಲೋಕನೇ ಇದೆ, ಅದ್ರ ಪ್ರಕಾರ ಇವೆಲ್ಲ ನಾವು ತಡಿಬಾರ್ದು. ಸೊ ಅದು ಅಷ್ಟು ನ್ಯಾಚುರಲ್ ಆಗುವಂಥ ಪ್ರೊಸೆಸ್ ಇವತ್ತಿನ ಕಾಲದಲ್ಲಿ ಹೋಗಿ ಹಾಸ್ಪಿಟ್ಲಲ್ಲಿ ಹೋಗಿ ಹೊರಗಡೆ ಅದನ್ನು ನಾವು ಎಂಬ್ರಿಯೋ ರೆಡಿ ಮಾಡಿಕೊಂಡು ಯೂಟ್ರಸಲ್ಲಿ ಹಾಕ್ಕೊಂಡು ಇಷ್ಟೊಂದು ಹಾರ್ಮೋನ್ಸ್ ತೊಗೊಂಡು ಖರ್ಚು ಒಂದೊಂದ್ರದ್ದು 2-3 ಲಕ್ಷ ರೂಪಾಯಿ ಕೊಟ್ಟು ಅದು ಸಕ್ಸಸ್ ರೇಟು ಅವ್ರು ತೋರಿಸ್ದಂಗಿರಲ್ಲ. ಅವ್ರು ಹೇಳ್ತಾರೆ ಒಂದು 40% 50% ಅಂತ, ಬಟ್ ಆ್ಯಕ್ಚುಲಿ IVF ಸಕ್ಸಸ್. ಬಟ್ ವಿ ನೀಡ್ ಟು ಅಪ್ರಿಷಿಯೇಟ್ ದೇರ್ ಎಫರ್ಟ್ ಮಾಡ್ಬೋದು ನಾವು. ಈಗ ಯಾವಾಗ ವೆನ್ ದೇ ಸ್ಟಾರ್ಟೆಡ್ ದೇರ್ ಇನ್ಸ್ಟಿಟ್ಯೂಷನ್ ಮಾಡ್ಯಾರಂದ್ರೆ ಎಫರ್ಟ್ ಮಾಡ್ಲಿಕ್ಕೆ ನನಗೇನು ಅನ್ನಿಸ್ತದೆ ಅಂದ್ರೆ human health is not ready even to accept that technology also. ಅಲ್ಲಿ ಅದನ್ನು ತಗೊಂಡು ಅದನ್ನು ಹೆಲ್ತ್ ಮಾಡಿ ಅದರ ರಿಸಲ್ಟನ್ನು ನೆಗೆಟಿವ್ನಿಂದ ಪಾಸಿಟಿವ್ ಮಾಡಲಿಕ್ಕೂ ಹೆಲ್ತ್ ಮೇ ಬಿ ನಾಟ್ ಸಪೋರ್ಟಿಂಗ್. ಎಕ್ಸಾಕ್ಟ್ಲಿ. ಯಾಕಂದ್ರೆ ಎಲ್ಲ ನಾವೇನೇನು ಮಾತಾಡಿದ್ವಿ ಈಗ, ಸರ್ಕಾಡಿಯನ್ ರಿದಮ್ ಇರ್ಬೋದು, ಊಟದ ತಪ್ಪು ಟೈಮಲ್ಲಿ ಊಟ ಮಾಡೋದಿರ್ಬೋದು, ತಪ್ಪು ಟೈಮಲ್ಲಿ ನಿದ್ದೆ ಮಾಡೋದಿರ್ಬೋದು, ಇದು ಎಲ್ಲದರಿಂದ ಪರಿಣಾಮ ಏನಂದ್ರೆ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಈಗ ಈವನ್ ಫಾರ್ ಸಿಂಪಲ್ ಎಕ್ಸಾಂಪಲ್ ಅಂದರೆ ಸ್ಪರ್ಮ್ ಚೆನ್ನಾಗಿರ್ಬೇಕಂದ್ರೆ ಯು ನೀಡ್ ಒನ್ ಹಾರ್ಮೋನ್ ಕಾಲ್ ಟೆಸ್ಟೆಸ್ಟಿರೋನ್. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೆಚುರೇಷನ್ ಆಫ್ ದ ಸ್ಪರ್ಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆರ್ ಈಸ್ ಒನ್ ಹಾರ್ಮೋನ್ ಕಾಲ್ಡ್ ಕಾರ್ಟಿಸಾಲ್, ಅದು ಸ್ಟ್ರೆಸ್ ಹಾರ್ಮೋನು. ದ ಮೋರ್ ಸ್ಟ್ರೆಸ್ ದ ಪರ್ಸನ್ ಈಸ್, ದ ಮೋರ್ ಡಿಫಿಕಲ್ಟ್ ಫಾರ್ ಹಿಮ್ ಟು ಹ್ಯಾವ್ ಅ ಗುಡ್ ಕ್ವಾಲಿಟಿ ಸ್ಪರ್ಮ್. ಇದ್ರ ಮೇಲೆ ದೊಡ್ಡ ಆರ್ಟಿಕಲ್ಸ್ ಅದಾವು, ಪ್ರೂವ್ಡ್ ಐತಿ. ಅದ್ರ ಬಗ್ಗೆ ಜನರು ಯಾವಾಗ ತಿಳ್ಕೊತಾರ, ದುಡ್ಡು ಗಳಿಸೋದು ಇಂಪಾರ್ಟೆಂಟ್, ಬಟ್ ಇನ್ ದ ರೈಟ್ ವೇ. ನೀವು ನಿಮ್ದು ರುಟೀನ್ ಡಿಸ್ಟರ್ಬ್ ಮಾಡ್ಕೊಂಡು ದುಡ್ಡು ಗಳಿಸಿದ್ರೆ ಮತ್ತು ಅದೇನು ಗಳಿಸಿರ್ತೀರ ಎಲ್ಲ ಹೋಗಿ ಆರ್ಟಿಫಿಷಿಯಲ್ ಟೆಕ್ನಿಕ್ಸಿಗೆ ಇಡಬೇಕಾಗತ್ತೆ ನೀವು. ದಟ್ ಈಸ್ ಅ ಸಿನಾರಿಯೋ. ಬಹಳ ಸಾರಿ ಸ್ಟೇಟ್ ಆಫ್ ಅಫೇರ್ಸ್ ಇದೆ, ಬಟ್ ಇಟ್ಸ್ ಟ್ರೂ. ಈಗ ಅದಕ್ಕೆ ನಿಮ್ಮ ಥೆರಪಿ ಅಥವಾ ನೀವೇನು ಮಾಡ್ಲಿಕ್ಕತ್ತೀರಿ, ಸೊ ಹೌ ಯು ಆರ್ ರೀಚಿಂಗ್ ಪೀಪಲ್ ಆ್ಯಂಡ್ ಹೌ ನೀವು ಹೆಂಗೆ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕತ್ತೀರಿ ಅನ್ರಿ, ಅಥವಾ ನೀವು ಯಾವ್ಯಾವ ಏರಿಯಾದಿಂದ, ಐ ಥಿಂಕ್ ನೀವು ಮಾಡರ್ನ್ ಮೆಡಿಸಿನ್ ಯೂಸ್ ಮಾಡಲಾರ್ದಾಗ ಅವ್ರ ದಿನಚರಿಯ ಮೇಲೆ ವರ್ಕ್ ಮಾಡಿ ನೀವು ಯು ಆರ್ ಹೆಲ್ಪಿಂಗ್ ಪೀಪಲ್ ಟು ಕನ್ಸೀವ್, ಹೌದಲ್ಲ? ಸೊ ಅದಕ್ಕೇನು ನಿಮ್ಮದು ಪಾತ್ ಹೆಂಗೆ ಮಾಡ್ತೀವಿ? ನಮ್ಮದು ಭಾಳ ಸಿಂಪಲ್ ಇದೆ. ಏನು ಡಿಸ್ಟರ್ಬ್ ಮಾಡ್ಕೊಂಡಿರ್ತೀರ ಅದನ್ನು ಫಸ್ಟ್ ಸ್ಟಡಿ ಮಾಡೋದು. ಫಾರ್ ಎಕ್ಸಾಂಪಲ್ ಸ್ಲೀಪ್ ಪ್ಯಾಟರ್ನ್ಸ್ ಅವ್ರದ್ದು ಸರಿ ಇರಲಿಲ್ಲ ಅಂದರೆ ಅವ್ರು ಸರಿ ನಿದ್ದೆ ಮಾಡಿರಿ ಅಂತ ಫಸ್ಟ್ ಬೇಸಿಕ್ ಅದು. ಸೆಕೆಂಡ್ ಡಯಟ್ ಮೇಲೆ ಕೆಲಸ ಮಾಡೋದು. ಈಗ ಎಲ್ಲರಿಗೂ ಗೊತ್ತಿದೆ ಮನೇಲಿ ಅಡುಗೆ ಮಾಡೋದು ಅಂತಂದರೆ ಸ್ವಲ್ಪ ಬೇಜಾರು ಎಲ್ಲರಿಗೂ. ಫಸ್ಟ್ ಹೋಮ್ ಮೇಡ್ ಫುಡ್ ವಿತ್ ರೈಟ್ ಇಂಗ್ರೀಡಿಯೆಂಟ್ಸ್ ಇನ್ ದ ರೈಟ್ ಪ್ರಪೋರ್ಷನ್, ಏನು ಹಾಕಿ ಏನು ತಿಂದರೆ ಏನು ಒಳ್ಳೆಯದು ಅಂತ ಅವ್ರಿಗೊಂದು ಎಜುಕೇಟ್ ಮಾಡಿ. ಆಮೇಲೆ ಆಯುರ್ವೇದ, ಟು ಸಮ್ ಎಕ್ಸ್ಟೆಂಟ್ ಯೋಗ, ಎಕ್ಸಸೈಸಸ್, ಆಮೇಲೆ ಮೈಂಡ್ಸೆಟ್ ಮೇಲೆ ವರ್ಕ್ ಮಾಡೋದು. ಮೇನ್ ಅಂದರೆ ಸ್ಟ್ರೆಸ್ ಕಮ್ಮಿ ಮಾಡೋದು. ಯಾಕಂದರೆ ಎಲ್ಲರೂ ಮೇಲ್ ಆ್ಯಂಡ್ ಫೀಮೇಲ್ಸ್ ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ವರ್ಕ್ ಮಾಡ್ತಿರ್ತಾರೆ. ಅವ್ರವ್ರದ್ದೇ ಆಫೀಸಿಂದು ಭಾಳಷ್ಟು ಸ್ಟ್ರೆಸ್ ತೊಗೊಂಡು ಮನೆಗೆ ಬರ್ತಿರ್ತಾರೆ. ಸೊ ಸ್ಟ್ರೆಸ್ ಕಮ್ಮಿ ಮಾಡಿ ಥ್ರೂ ಕೆಲವೊಂದು ಭಾಳ ಚಲೋ ಆಯುರ್ವೇದಿಕ್ ಪ್ರಿಪ್ರೇಷನ್ಸ್ ಅದಾವೆ. ಅದರಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ ಒಂದು ಡಿಟಾಕ್ಸ್ ಥೆರಪಿ ಅಂತ ಮಾಡ್ತೀವಿ. ಸೊ ಅವ್ರಲ್ಲಿ ಬಾಡಿನಲ್ಲಿ ಏನು ಫಿಸಿಯಾಲಜಿ ಚೇಂಜಸ್ ಇರುತ್ತೆ
ಎಗ್ ಹೆಲ್ತ್ ಅಂದರೆ ಇದು ಓವಮ್ ಸ್ತ್ರೀ ಬೀಜದ್ದು ಹೆಲ್ತ್ ಮತ್ತು ಪುರುಷ ಬೀಜದ ಹೆಲ್ತ್ ಏನು ಸರಿ ಇರಲ್ಲ, ಸ್ಪರ್ಮ್ ಮತ್ತು ಎಗ್, ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಒಂದು ಫಸ್ಟ್ ಸ್ಟೆಪ್ ಅಂದರೆ ಫಿಸಿಯೋಲಜಿ ಮೇಲೆ ವರ್ಕ್ ಮಾಡಬೇಕು. ಅದಕ್ಕೆ ಡಿಟಾಕ್ಸ್ ಅಂತ ಮಾಡಿಸಿ ಆಮೇಲೆ ಅವ್ರಿಗೆ ಅದನ್ನು ನಾವು ಒಂದು ಪ್ರಾಪರ್ ಒಂದು ಚಾನಲಲ್ಲಿ ತೊಗೊಂಡು ಹೋದ್ಮೇಲೆ ಅವೆಲ್ಲ ಏನೇನು ಅವ್ರದ್ದು ಡಿಸ್ಟರ್ಬೆನ್ಸಸ್ ಇರುತ್ತಲ್ಲ ಕರೆಕ್ಟ್ ಆಗುತ್ತೆ. ಈವನ್ ಅವರು ನ್ಯಾಚುರಲ್ ಆಗಲಿಲ್ಲ ಅಂದರೂ ಕೂಡ ಬೈ ಚಾನ್ಸ್ IVF ಹೋಗಲೇಬೇಕಾಗುವಂಥ ಪರಿಸ್ಥಿತಿ ಬಂದರೂ ಕೂಡ ಅಲ್ಲಿ ಸಕ್ಸಸ್ ರೇಟ್ ಎನ್ಹ್ಯಾನ್ಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ನೀವು ಏನು ಮಾಡ್ತೀರಂದ್ರೆ ಮೆಡಿಸಿನ್ಕಿನ ಹೆಚ್ಚಿಗೆ ಅವ್ರ ಲೈಫ್ ಸ್ಟೈಲ್ ಮೇಲೆ ವರ್ಕ್ ಮಾಡ್ತೀವಿ. ಹಾಂ ಪ್ಯಾರಲಲ್ಲಿ ಮಾಡ್ತೀವಿ, ಆದರೆ ಫಸ್ಟ್ ಬೇಸಿಕ್ ಅಂದ್ರೆ ಲೈಫ್ ಸ್ಟೈಲೇ ಮಾಡಬೇಕು ಫಸ್ಟ್. ಲೈಫ್ ಸ್ಟೈಲ್. ಸೊ ಯಾವಾಗಿದು ಬೇಸಿಕ್ ಸರಿ ಹೋಗ್ತದೆ, ಫೌಂಡೇಶನ್ ಸರಿ ಮಾಡ್ಕೊಡ್ತೀವಿ, ಫೌಂಡೇಶನ್ ಸರಿ ಮಾಡ್ತೀರಿ, ದೆನ್ ಐ ಥಿಂಕ್ ಮಿನಿಮಮ್ ಅಮೌಂಟ್ ಆಫ್ ಮೆಡಿಸಿನ್, ಸ್ವಲ್ಪ ಮೆಡಿಸಿನ್ ಕೊಟ್ಟರು ರಿಸಲ್ಟ್ ದ ಪಾಸಿಬಿಲಿಟಿ ಹೆಚ್ಚಿರ್ತದಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ಇದು ಸೆಲ್ಸ್, ಇವು ಫಿಮೇಲ್ ಓವಮ್ ಅದೇ ಸ್ತ್ರೀ ಬೀಜ ಮತ್ತು ಪುರುಷ ಸ್ಪರ್ಮ್, ಅದೇ ಒಂದು ಸೆಲ್ಸು. ಸೆಲ್ಯುಲರ್ ಹೆಲ್ತ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಅಪಾನ್ ಯೋರ್ ಜನರಲ್ ಹೆಲ್ತ್. ಗ್ರೇಟ್, ಕರೆಕ್ಟ್. ಅಂದರೆ ನಿಮ್ಮದು ನ್ಯೂಟ್ರಿಷನ್ ಇರ್ಬೋದು, ಅಥವಾ ಇಂಪ್ಯಾಕ್ಟ್ ಆಫ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರ್ಬೋದು, ಎಷ್ಟೊಂದು ಕೆಮಿಕಲ್ಸ್ ಇರ್ಬೋದು, ನಿಮ್ಮ ಫುಡ್ ಒಳಗಿರ್ಬೋದು, ನೀವು ಯೂಸ್ ಮಾಡಿರುವಂಥ ಡಿಟರ್ಜೆಂಟ್ಸ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಪ್ಲಾಸ್ಟಿಕ್ಸ್ ಇರ್ಬೋದು, ಭಾಳಷ್ಟು ಕಾರಣಗಳಿದಾವೆ. ಸ್ಟ್ರೆಸ್ ಅಂತೂ ಒಂದು ಅಫ್ಕೋರ್ಸ್. ಸೊ ಇಷ್ಟೊಂದೆಲ್ಲ ವೇರಿಯೇಬಲ್ಸ್ ಇದಾವೆ. ಯಾರಿಗೆ ಏನು ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ, ಬಟ್ ಒಂದು ಪ್ರಾಪರ್ ಒಂದು ಚಾನಲ್ ಕೊಟ್ಬಿಟ್ರೆ ಅವ್ರು ಅದನ್ನ ಮಾಡ್ತಾ ಹೋದ್ರೆ ಗ್ಯಾರಂಟಿ ಅದು ಆಗೇ ಆಗ್ತದೆ. ಅವ್ರಿಗೆ ಅದ್ರ ತಿಳುವಳಿಕೆ ಹೇಳೋದು ಭಾಳ ಇಂಪಾರ್ಟೆಂಟ್. ಗೊತ್ತೇ ಇರೋದಿಲ್ಲ, ಸುಮ್ಮನೆ ಅಡ್ಡಾಡ್ತಿರ್ತಾರೆ 3 ಸೈಕಲ್. ನನ್ನ ಹತ್ರ ಸದ್ಯ ಒಬ್ಳು ಪೇಷಂಟ್ ಇದ್ದಾಳೆ, ನೀವು ಐ ಮೀನ್ ಸರ್ಪ್ರೈಸ್ ಅಲ್ಲ, ಎದೆ ಹೊಡ್ಕೋತೀರಿ ಅದ್ರ ಬಗ್ಗೆ ಹೇಳಿದರೆ. 13 IVF ಫೇಲ್ಯೂರ್ ಆಗಿದಾವೆ, 13 IVF ಫೇಲ್ಯೂರ್. ಒಂದು IVF ಸೈಕಲ್ ಖರ್ಚು 2-3 ಲಕ್ಷ ಅಂತೂ ಇದ್ದೇ ಇರುತ್ತೆ. ಫಾರ್ಗೆಟ್ ಅಬೌಟ್ ದುಡ್ಡಿನಂತೂ ಮರ್ತು ಬಿಡ್ರಿ, ಅವ್ರ ಬಾಡಿ ಮ್ಯಾಗೆ ಏನು ಆಗಿರ್ಬೋದು ಯೋಚನೆ ಮಾಡಿರಿ. ಎಷ್ಟು ಹಾರ್ಮೋನ್ಸು, ಎಷ್ಟು ಇಂಜೆಕ್ಷನ್ಸು, ಎಷ್ಟು ಸರಿ ಅವಳು ಹಾಸ್ಪಿಟಲ್ಗೆ ಓಡಾಡ್ತಿರ್ಬೋದು. ಸೊ ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ಫಸ್ಟ್ ಬೇಸಿಕ್ ಅಂದರೆ ಅವ್ರದ್ದು ಜೀವನ ಶೈಲಿ, ಅದನ್ನು ಸರಿ ಮಾಡಿ ಅದ್ರ ಜೊತೆಗೆ ಸಪೋರ್ಟ್ ಥೆರಪಿ ಮಾಡಿ. ಹೆಂಗೆ ರೀಚ್ ಆಗ್ತೀರಿ ನೀವು ಜನ? ಡು ಹ್ಯಾವ್ ಎನಿ ಸೆಟಪ್ ಅಂತದನೋ ಅಥವಾ? ನಾನೀಗ ಸದ್ಯ ಕೆಲವೊಂದು ಹಾಸ್ಪಿಟಲ್ಸಲ್ಲಿ ಕನ್ಸಲ್ಟೆಂಟ್ ಅಂತ ಇದ್ದೀನಿ, ಬಟ್ ಐ ಆಮ್ ಫೋಕಸಿಂಗ್ ಮೋರ್ ಆನ್ ದ ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ಯಾಕಂದ್ರೆ ಈಗ ಭಾಳ ರ್ಯಾಂಪಂಟ್ ಇದಾವೆ ಕೇಸಸ್. ನನಗೆ ರಿಸ್ಟ್ರಿಕ್ಟ್ ಮಾಡ್ಕೊಳಕ್ಕೆ ಮನಸ್ಸಿಲ್ಲ ಟು ಇಂಡಿಯಾ. ಸೊ ಆನ್ಲೈನ್ ಪ್ಲಾಟ್ಫಾರ್ಮಿಂದ ಐ ಕ್ಯಾನ್ ರೀಚ್ ಔಟ್ ಬಿಯಾಂಡ್, ಅಂದ್ರೆ ಔಟ್ ಆಫ್ ಕಂಟ್ರಿ, ಬೇರೆ ಬೇರೆ ದೇಶಕ್ಕೂ ಅಪ್ರೋಚ್ ಮೀ ಬಿಕಾಸ್ ಆಫ್ ಮೈ ಆನ್ಲೈನ್ ಪ್ರೆಸೆನ್ಸ್. ಐ ಆಮ್ ಯೂಸಿಂಗ್ ಸಮ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಫೇಸ್ಬುಕ್ ಇಸ್ ಒನ್ ಆಫ್ ದೆಮ್. ಅಲ್ಲಿ ನಾನು ಐ ಗಿವ್ ದೆಮ್ ಆಲ್ ದ ಇನ್ಫಾರ್ಮೇಷನ್, ಏನು ಪ್ರಾಬ್ಲಮ್ಸ್ ಇದೆ, ಯಾಕೆ ಆಗ್ತಾ ಇದೆ, ಸೊಲ್ಯೂಷನ್ಸ್ ಏನು, ಹೇಗೆ, ಅದೆಲ್ಲ ಅವ್ರಿಗೊಂದು ತಿಳುವಳಿಕೆ ಕೊಡ್ತಾ ಇರ್ತೀನಲ್ಲ, ಅದನ್ನು ಓದಿ ಅವ್ರಿಗೆ ಗೊತ್ತಾಗುತ್ತೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ. ಸೊ ಸಮ್ಟೈಮ್ಸ್ ನಾನೇ ಅವ್ರಿಗೆ ರೀಚ್ ಔಟ್ ಮಾಡ್ತೀನಿ, ಇಲ್ಲಾಂದ್ರೆ ಅವ್ರು ಮೆಸೇಜಸ್. ಯಾವ ಕಂಟ್ರಿ ಒಳಗೆ ನಿಮ್ಮ ಕ್ಲೈಂಟ್ಸ್ ಇದ್ದಾರೆ ಈಗ? US ಅಲ್ಲಿದ್ದಾರೆ, ಆಸ್ಟ್ರೇಲಿಯಾನಲ್ಲಿದ್ದಾರೆ, UK ನಲ್ಲಿದ್ದಾರೆ, ಮತ್ತು ಕೆಲವೊಂದು ಏಷ್ಯನ್ ಕಂಟ್ರೀಸಲ್ಲಿದ್ದಾರೆ, ಯುರೋಪಿಯನ್ ಕಂಟ್ರೀಸಲ್ಲೂ ಇದ್ದಾರೆ. ಸೊ ಅದು ಬಿಕಾಸ್ ಇದು ಇಂಟರ್ನೆಟ್, ಇದು ಟೆಕ್ನಾಲಜಿ, ಈಗ ವಿ ಆರ್ ನಾಟ್ ರಿಸ್ಟ್ರಿಕ್ಟಿಂಗ್ ಎಲ್ಲ ಅಲ್ಲ. ಆಮೇಲೆ ನಾವು ಹೇಳೋದು ಬೇಸಿಕ್ಲಿ ಲೈಫ್ ಸ್ಟೈಲ್ ಕರೆಕ್ಷನ್ ಆ್ಯಂಡ್ ಫುಡ್ ಫಸ್ಟ್. ಸೆಕೆಂಡ್, ಕಾಮರ್ಸ್ ಇರೋದ್ರಿಂದ ಅವ್ರಿಗೆ ನಾವೇನು ಹರ್ಬಲ್ ಮೆಡಿಸಿನ್ ಸಪೋರ್ಟ್ ಕೊಡಬೇಕಲ್ಲ, ದಟ್ ಈಸ್ ಈಸಿಲಿ ಅವೈಲೇಬಲ್ ಇನ್ ದೇರ್ ಓನ್ ಕಂಟ್ರೀಸ್. ಸೊ ಅದನ್ನೆಲ್ಲ ಗೈಡ್ ಮಾಡ್ತೀವಿ, ಸ್ಟೆಪ್ ವೈಸ್ ಅಪ್ರೋಚ್ ಇದೆ. ಸೊ ಇಟ್ ಈಸ್ ಲೈಕ್ ವೆರಿ ಇಂಟೆನ್ಸ್ಲಿ ವಿ ಆರ್ ವರ್ಕಿಂಗ್ ವಿತ್ ಈಚ್ ಅದರ್ ಒನ್ಸ್ ದೇ ವಾಂಟ್ ಟು ಟೇಕ್ ಮೈ ಹೆಲ್ಪ್. ಆ ಥರ ಅವರಿಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಮನ್ನು ಯಾವಾಗಾದರೂ ರೀಚ್ ಆಗಬೇಕು, ನಮ್ಮ ಕ್ಲೈಂಟ್ಸ್ ಯಾರೋ ಒಬ್ರಿಗೆ ರೆಫರ್ ಮಾಡಬೇಕು ಅಂತಿದ್ದಾಗ, ಸೊ ಫೇಸ್ಬುಕ್ ಇಸ್ ದ ಮೀಡಿಯಾ. ಫೇಸ್ಬುಕ್ ಇದೆ. ಮತ್ತು ನಾನು ಯೂಶಲಿ ನಂದು ಪದ್ಧತಿ ಹೆಂಗಂದರೆ, ಯಾರೂ ರೀಚ್ ಆದರೂ ಕೂಡ ನಂದು ಇಮೇಲ್ ID ಕೊಟ್ಟು ಅವ್ರ ಹತ್ರ ಎಲ್ಲ ರಿಪೋರ್ಟ್ಸ್ ತರಿಸ್ಕೋತೀವಿ. ಫಸ್ಟು ಅದನ್ನು ನೋಡ್ತೀವಿ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಮೇಲೆ ಅವ್ರು ಒಂದು ಕನ್ಸಲ್ಟೇಷನ್ ಕಾಲ್ ಅಂತ ನಮ್ಮ ಹತ್ರ ಮಾತಾಡ್ತಾರೆ. ಅದು ಇಂಟ್ರ್ಯಾಕ್ಷನ್ ಆದಮೇಲೆ ಗೊತ್ತಾಗುತ್ತೆ ಅವ್ರ ಸಿಚುವೇಶನ್ ಎಷ್ಟು ಇದೆ ಅಂತ, ಸೀರಿಯಸ್ ಇದೆ ಅಥವಾ ಡೆನ್ಸಿಟಿ ಆಫ್ ದ ಪ್ರಾಬ್ಲಮ್ ಗೊತ್ತಾಗುತ್ತೆ. ಅದಾದಮೇಲೆ ಅವ್ರಿಗೆ ಸೊಲ್ಯೂಷನ್ಸ್ ಹೇಳೋದು. ಅದೇ ಎರಡೂ ರೀತಿ ಹೆಲ್ಪ್ ಆಗುತ್ತೆ. ಒಂದು ನ್ಯಾಚುರಲ್ ಕನ್ಸೆಪ್ಷನ್ಗೆ ಎಲ್ಲಾದರೂ ಅಡೆತಡೆ ಇದೆ, ಅದು ಕಡಿಮೆ ಆಗುತ್ತೆ, ಅದು ಇದಾಗುತ್ತೆ, ಓಪನ್ ಆಗುತ್ತೆ ಅವ್ರದ್ದು ಪಾತ್ವೇ. ಆಮೇಲೆ ಎಷ್ಟೊಂದು ಕೇಸಸಲ್ಲಿ IVF ಫೇಲ್ಯೂರ್ ಇದ್ದಿದ್ದು ನ್ಯಾಚುರಲ್ಲೂ ಆಗ್ತಾವೆ. ಸೊ ಇಟ್ ಈಸ್ ಆಲ್ಸೋ ಪಾಸಿಬಲ್. ಯಾಕಂದರೆ ಅವ್ರಿಗೆ ರೈಟ್ ನಾವು ಸೋರ್ಸಸ್ ಕೊಡ್ತೀವಿ, ಫೌಂಡೇಶನ್ ಸರಿ ಮಾಡ್ತೀವಿ, ಅದು ಒಂದು. ಎರಡನೇದು ಅದು IVF ಆ್ಯಂಡ್ IUI ಅಂತ ಏನು ಮಾಡ್ತಾರಲ್ಲ, ಅದ್ರ ಸಕ್ಸಸ್ ರೇಟ್
ಹೆಚ್ಚಿಗೆ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಬೇಸಿಕ್ ಅವ್ರದ್ದು 2 ಸೆಲ್ಸ್ ಸ್ಪರ್ಮ್ ಆ್ಯಂಡ್ ಎಗ್ ಮೇಲೆ ಕೆಲಸ ಮಾಡ್ತೀವಿ. ಅದು ಈ ಥರ ಒಂದು ಸ್ಟೆಪ್ ವೈಸ್ ಅಪ್ರೋಚಿಂದ ಮಾಡ್ಬೋದು. ಫಸ್ಟ್ ಕನ್ಸಲ್ಟೇಷನ್ ಕಾಲ್, ದೆನ್ ನಂದು ಪ್ರೋಗ್ರಾಮ್ ಅವ್ರಿಗೆ ಪ್ರೋಟೋಕಾಲ್ ಹೇಳಿದ ಮೇಲೆ ಇಫ್ ದೇ ವಾಂಟ್ ದೇ ಕ್ಯಾನ್ ಅವೇಲ್ ದಟ್. ಈಗ ನಮ್ಗೆ ಹೇಳಿದ್ದು ಗೊತ್ತಾಗ್ತಿದ್ದು ಇಷ್ಟು ಮಾಹಿತಿ ಇಷ್ಟು ಡೆಪ್ತ್ ಒಳಗೆ ನೀವು ಕೆಲಸ ಮಾಡ್ಲಿಕ್ಕೆ ಅಂತೀರಿ ಅಂದಮೇಲೆ ನನಗೊಂದು ಸೀರಿಯಸ್ ಕ್ವಶನ್ ಅದು ಏನಂದ್ರೆ ವಾಟ್ ಈಸ್ ದ ಫ್ಯೂಚರ್? ಭಾಳ ಹೆದರಿಕೆ ಬರುವಂಥದ್ದೈತೆ. ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗಿನ ಪರಿಸ್ಥಿತಿ ಒಳಗನೆ. ನಾವೇನಂತೀವಿ ಅಂದ್ರೆ ದಿಸ್ ಇಸ್ ದ ಎಂಟ್ರನ್ಸ್ ಆಫ್ ಗ್ಯಾಜೆಟ್ಸ್. ಡಿಜಿಟಲೈಸೇಷನ್ ಎಂಟರ್ ಫೇಸ್ ಒಳಗಿದ್ದೀವಿ ನಾವು. ಇನ್ನು ಆಫ್ಟರ್ 5 to 10 years ಒಳಗೆ ಮಿಡ್ಲ್ ಫೇಸ್ಗೆ ಹೋಗ್ತೀವಿ ಅಂದ್ರೆ ವಿ ಗೋ ಇನ್ ಟು ದ ಡೆಪ್ತ್. ಸೊ ಅವಾಗೇನಾಗ್ಬೋದು ನಮ್ಮ ಈ ಜನ್ರೇಷನ್ ಇವತ್ತಿನ ಟೀನ್ಸ್ ಅಂತ ಏನಿದ್ದಾರೆ, ಸೊ ಅವ್ರದ್ದು ಏನು ಪರಿಸ್ಥಿತಿ ಆಗ್ಬೋದು ಅಂತ? ಒಂದೇ ಆ್ಯಸ್ ಪೇರೆಂಟ್ಸ್, ಆ್ಯಸ್ ವೆಲ್ ವಿಷರ್ಸ್, ಆ್ಯಸ್ ಸೊಸೈಟಿಗೆ ಒಂದು ಏನಂತೀರಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬೇಸಿಕ್ ಏನಪ್ಪ ಅಂತಂದರೆ ಫಾಲೋ ದ ನ್ಯಾಚುರಲ್ ರಿದಮ್ಸ್ ಆಫ್ ದ ನೇಚರ್. ಪ್ರಕೃತಿಯ ನಿಯಮಗಳನ್ನು ಪಾಲನೆ ಮಾಡಿರಿ, ಬೇಸಿಕ್ ಅದು. ನೀವೇನು ಬೇಕಾ ಸಕ್ಸಸ್ ಮಾಡಿರಿ, ಏನು ಬೇಕಾದರೆ ನೀವು ಪ್ರೊಫೆಷನ್ಸ್ ಇದು ಮಾಡಿರಿ, ಪರ್ಸ್ಯೂ ಮಾಡಿರಿ, ಎಷ್ಟು ಬೇಕಷ್ಟು ಮುಂದುವರಿರಿ. ಬೇಸಿಕ್ ಏನಪ್ಪ ಅಂದರೆ ಮನೆ ಊಟ, ಎರಡನೇದು ಸರಿಯಾಗಿ ನಿದ್ದೆ, ಬೆಳಿಗ್ಗೆ ಎದ್ದು ಒಂದು ಅಟ್ಲೀಸ್ಟ್ 30ರಿಂದ 40 ನಿಮಿಷ ವ್ಯಾಯಾಮ ಮಾಡೋದು. ಅದು ಯೋಗಾನೇ ಇರ್ಬೋದು, ಎನಿ ಕೈಂಡ್ ಆಫ್ ಫಿಸಿಕಲ್ ಎಕ್ಸಸೈಸ್. ಇವು ಬೇಸಿಕ್ 3 ನೀವು ಇಟ್ಕೊಂಡ್ಬಿಟ್ರೆ ಮಿಕ್ಕಿದ್ದು ಇಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಲ್ಲ. ಇದನ್ನು ನಾವು ಒಂದು ತಿಳುವಳಿಕೆ ಹೊಸ ಜನ್ರೇಷನಿಗೆ ಕೊಡಲೇಬೇಕು. ಆಮೇಲೆ IT ಸೆಕ್ಟ್ರಲ್ಲಿರೋರು ಭಾಳ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಒಂದೇ ಹೇಳ್ಬೇಕು, ಇಫ್ ಅದು ಇನ್ನೆವಿಟೇಬಲ್ ಇದ್ರೇ ನೀವು ನೈಟ್ ಶಿಫ್ಟ್ ಮಾಡಿರಿ. ಯಾಕಂದರೆ ಅದಕ್ಕೇನೂ ಇದು ಇಲ್ಲ, ಆಲ್ಟರ್ನೇಟಿವ್ ಇಲ್ಲ. ನೀವು ಡೇ ಟೈಮಲ್ಲಿ ನಿದ್ದೆ ಮಾಡ್ಬೋದು, ಬಟ್ ನಿಮ್ಮ ಹಾರ್ಮೋನ್ಸ್ ಏನು ಡಿಸ್ಟರ್ಬ್ ಆಗುತ್ತಲ್ಲ ಡ್ಯೂ ಟು ವೇಕಿಂಗ್ ಅಪ್ ದ ಹೋಲ್ ನೈಟ್, ರಾತ್ರಿ ಇಡೀ ನೀವು ಜಾಗರಣೆ ಮಾಡಿದ್ರೆ ಏನು ಡಿಸ್ಟರ್ಬ್ ಆಗಿರುತ್ತಲ್ಲ ಅದು ಕರೆಕ್ಟ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ದರ್ ಸರ್ಟನ್ ಹಾರ್ಮೋನ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಓನ್ಲಿ ಇನ್ ದ ನೈಟ್. ಅದನ್ನು ನೀವು ನಿಮ್ಮ ಬಾಡಿಗೆ ನೀವು ಇದು ಮಾಡ್ತೀವಿ, ವಂಚಿತ ಮಾಡ್ತಾ ಇದ್ದೀರಿ ಅದನ್ನು ಮಾಡಲಾರ್ದು. ದೇ ಆರ್ ಡಿಪ್ರಾಯಿಂಗ್ ದ ಹಾರ್ಮೋನ್ಸ್. ಈಗ ಅದು ಏನಂದ್ರೆ ಎಲ್ಲ ಕಂಟ್ರೋಲ್ ಮಾಡ್ಬೇಕಂತಾರೆ. ದೇ ವಾಂಟ್ ಟು ಕಂಟ್ರೋಲ್ ಪ್ರೊಫೆಷನ್, ವಿ ವಾಂಟ್ ಟು ಕಂಟ್ರೋಲ್ ಈವನ್ ಅವರ್ ಪ್ರೊಕ್ರಿಯೇಷನ್. ಅದಾಗಲ್ಲ. ಇನ್ನೊಂದು ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಐ ವುಡ್ ಲವ್ ಟು ಅಂದರೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ, ಹ್ಯಾವಿಂಗ್ ಚಿಲ್ಡ್ರನ್ ಇಸ್ ಜಸ್ಟ್ ಲೈಕ್ ಅಂದರೆ ಒಂದು ಮೈಲ್ ಸ್ಟೋನ್ ಅಚೀವ್ ಮಾಡ್ದಂಗೆ ಜನ ತಿಳ್ಕೊತಾರೆ. ಫಸ್ಟ್ ಒಂದು ನೌಕರಿ, ಆಮೇಲೆ ಒಂದು ಮದುವೆ, ಒಂದು ಮನೆ, ಒಂದು ಕಾರು, ಏನೋ XYZ, ಒಂದು ಮೆಟೀರಿಯಲಿಸ್ಟಿಕ್ ಪೊಸಿಷನ್, 30-31 ಆಯಿತು, ಹಾಂ ಇನ್ನೆಲ್ಲ ಆಯಿತು, ಇನ್ನು ಮಕ್ಕಳು ಬೇಕು, ಅವಾಗ ಕೈ ತೊಗೊಂಡು ಬೆನ್ನು ಹತ್ತುತ್ತಾರೆ. ಹಂಗೆ ಆಗೋದಿಲ್ಲ. ನೇಚರ್ ಟೈಮ್ ಕೊಡ್ರಿ, ತಾನೇ ಆಗುತ್ತೆ. ನೀವು ಅದನ್ನು ಒಂದು ಡಿಗ್ರಿ ಥರ ನೀವು ನೋಡಿದರೆ ಜಸ್ಟ್ ಲೈಕ್ 1 PhD or 1 degree ಅಂತ they want to control and they want to have ಮೈಕ್ರೋ ಮ್ಯಾನೇಜ್ ಎವ್ರಿಥಿಂಗ್ ಅಂತ ಈಗಿನ ಜನ್ರೇಷನ್ದು ಅದು ಒಂದು ಇದು ನಾವೆಲ್ಲ ಮಾಡಬಲ್ರಿ ಬರಬಲ್ಲದು, ಅದು ಬ್ಯಾಕ್ ಫೈರ್ ಆಗ್ತಾ ಇದೆ. there are so many aspects in depth ಒಳಗೆ ನಾವು ವಿಚಾರ ಮಾಡಿ ನೋಡಿದ್ರೆ, see people are I have one known person who is father at the age of 41-42. ಸೊ ನಾವು when he turns, ಅವನ ಮಗ ಯಾವಾಗ 20 ವರ್ಷದವ ಆಗ್ತಾನೆ, ಇವ 62 ಆಗ್ತಾನೆ. ಸೊ ಏನು ಚಾಲೆಂಜ್ ಏನಂತಂದ್ರೆ, ಅವ್ರಿಗೆ ಮಕ್ಕಳು ಚೈಲ್ಡ್ಹುಡ್ ಎಂಜಾಯ್ ಮಾಡ್ಲಿಕ್ಕೆ ಆಗಿಲ್ಲ, ನೀದರ್ ಅವ್ರ ಓಲ್ಡ್ ಏಜ್ ಎಂಜಾಯ್ ಮಾಡ್ಲಿಕ್ಕೂ ಆಗಿಲ್ಲ. ಯಾಕೆ ಈ ಪಾಯಿಂಟ್ ಹೇಳಿದೆ ಅಂದರೆ, ಯಾವಾಗ ನೇಚರ್ ಏನು ಹೇಳ್ತದೋ ಆ ನೇಚರ್ ಫಾಲೋ ಮಾಡಿಬಿಟ್ರೆ ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್ ಅಂತ ಅನಿಸ್ತದೆ. ಆ್ಯಕ್ಚುಲಿ ಮೆಡಿಕಲ್ ಟೆಕ್ಸ್ಟಲ್ಲಿ ನಾವು ಹೇಳ್ತಿದ್ವಿ, ನಾವು ಕಲಿಬೇಕಾದ್ರೆ 35 years ಆ್ಯಂಡ್ ಅಬವ್ ಇದ್ದಿದ್ದು ಲೇಡಿ ಪ್ರೆಗ್ನೆನ್ಸಿ ಟ್ರೈ ಮಾಡಿದರೆ ಹೈ ರಿಸ್ಕ್ ಗ್ರೂಪ್ ಅಂತ ಹೇಳ್ತಿದ್ವಿ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಿದ್ವಿ. ಈಗ ನನ್ನ ಹತ್ರ ಇರೋ ಎಲ್ಲ ಪೇಷಂಟ್ರು ಅಟ್ಲೀಸ್ಟ್ 35 ಆ್ಯಂಡ್ ಅಬೋನೇ ಇರ್ತಾರೆ. ಅವಾಗ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಅಂದರೆ ಅವ್ರಿಗೆ ನಾವು ಭಾಳಷ್ಟು ಸಪೋರ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಬಯೋಲಾಜಿಕಲ್ ಏಜ್ ಅಂತ ಏನು ಹೇಳ್ತೀವಲ್ಲ, ಎಸ್ಪೆಷಲಿ ಫಾರ್ ದ ಫೀಮೇಲ್ಸ್, ಮೇಲ್ಸಿಗೂ ಮ್ಯಾಟ್ರ್ ಆಗುತ್ತೆ, ಬಟ್ ಫಾರ್ ಫೀಮೇಲ್ಸ್ ಬಯೋಲಾಜಿಕಲ್ ಏಜ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದ ಬೆಸ್ಟ್ ಕ್ವಾಲಿಟಿ ಎಗ್ಸ್ ಅವಳ ಜೀವನದಲ್ಲಿ ಅವಳು 21 ವಯಸ್ಸಿಂದ 35 ಶಿ ಕ್ಯಾನ್ ಪ್ರೊಡ್ಯೂಸ್. ಅದು ನಾವು ಎಕ್ಸೆಪ್ಟೆನ್ಸೇನೇ ಇಲ್ಲ. ನಮಗೆ ಬೇಕಾದಾಗ ನಾವು ಮದುವೆ ಮಾಡ್ಕೋಬೋದು, ನಮ್ಗೆ ಪ್ರೊಫೆಷನ್ ಆಗಬೇಕು, ನನಗೆ ಸಿಗೋ ಲೈಫ್ ಮ್ಯಾಟರ್ ಚೆನ್ನಾಗಿ ಸಿಗಲಿಲ್ಲ, ಸಮಥಿಂಗ್ ಏನೋ ಆ ಥರ ವಿಚಾರ ಮಾಡ್ತಾ ಹೋಗ್ತಾರೆ ಈಗಿನ ಜನ್ರೇಷನ್. ತಪ್ಪೇನಿಲ್ಲ, ಬಟ್ ಅಟ್ ಸಮ್ ಪಾಯಿಂಟ್ ಅವ್ರು ತಿಳ್ಕೊಬೇಕು ಲಿಮಿಟೇಷನ್ಸ್ ಇದಾವೆ. ನೀವು ಮ್ಯಾರಿಡ್ ಲೈಫ್ ಚೆನ್ನಾಗಿ ಮಾಡ್ಬೇಕಂದ್ರೆ, ಜೀವನ ನಡೆಸ್ಬೇಕಂದ್ರೆ ಟೈಮ್ ಫ್ರೇಮಲ್ಲೇ ಆಗಬೇಕು. ಇಲ್ಲ ಅಂದರೆ
ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಮ್ಯೂಸಿಕ್. ಕೊನೆಗೆ ಇಷ್ಟ ತನಕ ನೀವು ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳಿದ್ರಿ. ಐ ಹ್ಯಾವ್ ಒನ್ ಮೋರ್ ಕ್ವಶನ್. ಈ ನಿಮ್ಮ ಪ್ರೊಫೆಷನಿಗೆ ರಿಲೇಟಿವ್ ಆಗಿರುವಂಥದ್ದು ಇದು. ಸಿ ಈಗ ವೆನ್ ದೇ ಮ್ಯಾರಿ ವಿತ್ ದ ಸೇಮ್ ಪ್ರೊಫೆಷನ್, ಯಾರೋ ಸೇಮ್ ಪ್ರೊಫೆಷನ್ ಮದುವೆ ಮಾಡ್ಕೋತಾರಲ್ಲ, ಡೋಂಟ್ ಯು ಥಿಂಕ್ ದೇ ಫೇಸ್ ಸೋ ಮೆನಿ ಚಾಲೆಂಜಸ್? ಐ ಟಿ ಬ್ಯಾಕ್ಗ್ರೌಂಡ್ನಾಗ ಹೋದ್ರೆ ನಾವು ದೇರ್ ಇಸ್ ಅ ಶಿಫ್ಟ್. ದೇ ಆರ್ ಸರ್ವಿಂಗ್ ಫಾರ್ US ಕ್ಲೈಂಟ್ ಇನ್ ದ ನೈಟ್. ಇವ್ರು ನೈಟ್ ಹೋಗಿ ಬ್ಯುಸಿ ಇರ್ತಾರೆ, ಸಂಬಡಿ ಈಸ್ ಮಾರ್ನಿಂಗ್ ಬ್ಯುಸಿ ಆ್ಯಂಡ್ ನೈಟ್. ಗೊತ್ತಾಯ್ತು. ಇದ್ರ ಬಗ್ಗೆ ನಾನು ಟಚ್ ಮಾಡಬಾರ್ದು ಅಂತ ಮಾಡಿದ್ದೆ, ನೀವು ಕೇಳ್ತಿದ್ದೀರಂತ ಹೇಳ್ತೀನಿ. ಈ ಥರ ನಾನು ಭಾಳಷ್ಟು ಕೇಸಸ್ ನೋಡಿದ್ದೀನಿ. ನಾಟ್ ಓನ್ಲಿ IT ಇಂಡಸ್ಟ್ರಿ, ಇದು ನೀವು ಯಾವ್ದು ಬೇಕಾದ ಫೀಲ್ಡ್ ಹೋಗಿ, ಮೆಡಿಕಲ್ ಪ್ರೊಫೆಷನ್ ಹೋದ್ರೆ ಸುತ್ತೇಕ, ಇಫ್ ದ ಲೇಡಿ ಇಸ್ ಗೈನಕಾಲಜಿಸ್ಟ್ ಅಂಡ್ ಇಫ್ ದ ಜಾಯಿಂಟ್ ಇಸ್ ಅ ಸರ್ಜನ್, ಹಸ್ಬೆಂಡ್ ಇಸ್ ಅ ಸರ್ಜನ್, ಸೊ ಅಲ್ಲೂ ನೋಡ್ರಿ, ಅಲ್ಲೂ ಟೈಮ್ ಇಲ್ಲ, ಏನಿಲ್ಲ. ಸೊ ಅನ್ಸರ್ಟನಿಟಿ ಆಫ್ ಎವ್ರಿಥಿಂಗ್. ನಾನು ನಿಮಗೆ ಇದ್ರ ಬಗ್ಗೆ ಇದು ಒಂದು ಇಟ್ಸ್ ಅ ವೆರಿ ರಿಲೆವೆಂಟ್, ವೆರಿ ಇಂಟೆನ್ಸ್ ಬಟ್ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್. ಅದು ನಾನು ಕಾನ್ಷಿಯಸ್ಲಿ ಅವಾಯ್ಡ್ ಮಾಡ್ತಾ ಇದ್ದೆ, ಬಟ್ ನೀವು ಹೇಳಿದಿರ ಅಂದಮೇಲೆ ಐ ವುಡ್ ಲವ್ ಟು ಟೆಲ್ ದಿಸ್. ಅಂದರೆ ಸಿ, ಫಾರ್ ಅ ಬೇಬಿ ಟು ಹ್ಯಾಪನ್, ಇಟ್ ಕೆನಾಟ್ ಹ್ಯಾಪನ್ ಇನ್ ದ ಏರ್. ದೇರ್ ಶುಡ್ ಬಿ ಪ್ರಾಪರ್ ಇಂಟಿಮಸಿ ಬಿಟ್ವೀನ್ ದ ಪಾರ್ಟ್ನರ್ಸ್. ಇದು ಬೇಸಿಕ್ ರೂಲ್ ಆಫ್ ಥಂಬ್ ಅದ. ಅದು ಕೂಡ ನಾವು ಕಪಲ್ಸಿಗೆ ಎಜುಕೇಟ್ ಮಾಡುವಂಥ ಪರಿಸ್ಥಿತಿ ಬಂದದ. ಬಿಕಾಸ್ ಅವ್ರಿಗೆ ಫ್ರೀ ಟೈಮೇನೇ ಇಲ್ಲ, ಅಷ್ಟು ಅವರು ತಮ್ಮ ಜೀವನದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಂದ್ರೆ ಪ್ರೊಫೆಷನ್ ಮತ್ತು ಪರ್ಸ್ನಲ್ ಲೈಫ್, ಅದು ಬೌಂಡ್ರಿ ಸೆಟ್ಟಿಂಗ್ ಮಾಡಕ್ಕೆ ಬರ್ತಾ ಇಲ್ಲ ಅವ್ರಿಗೆ. ಅಂದರೆ ಎಷ್ಟು ನಾವು ಪ್ರೊಫೆಷ್ನಲ್ ಲೈಫ್ ನಾವು ಇದ್ರಾಗ ತರಬೇಕು ಅದು ಗೊತ್ತಾಗ್ತಾ ಇಲ್ಲ. ಹೇಳ್ತೀನಿ, ಆಟೋಮೇಟಿಂಗ್ ಅವರ್ ಲೈಫ್, ನಮ್ಮ ಲೈಫಿನ ಆಟೋಮೇಷನ್ ಮಾಡುವಂಥ ಪ್ರಸಂಗ ಬಂದದ ಇವತ್ತು. ಹೌದು. ಈ ಸಿಚುವೇಶನ್ ಸಲುವಾಗಿನೂ ನೀವೇನಂತೀರಿ? ಭಾಳ ಇದು ಈಸಿ ಆಗುತ್ತಲ್ಲ. ದ ಥಿಂಗ್ ಎಲ್ಲಿ ನಿಮ್ಮದು ಫಿಸಿಕಲ್ ಪ್ರೆಸೆನ್ಸ್ ನೆಸಸರಿ ಇಲ್ಲ, ಅದನ್ನು ನೀವು ಡೆಲಿಗೇಟ್ ಅಥವಾ ಆಟೋಮೇಟ್ ಮಾಡಿಬಿಟ್ರೆ ಕ್ವಾಲಿಟಿ ಆಫ್ ಲೈಫ್ ಚಲೋ ಆಗ್ತದೆ. ನೀವು ನಿಮ್ಮ ಪ್ರೊಫೆಷನ್ನೂ ಎಂಜಾಯ್ ಮಾಡ್ತೀರಿ, ಪರ್ಸ್ನಲ್ ಟೈಮು ಎಂಜಾಯ್ ಮಾಡ್ತೀರಿ, ಇಂಟಿಮಸಿ ವಾಟ್ ಈಸ್ ನೀಡೆಡ್. ನಾ ಭಾಳಷ್ಟು ಪೇಷಂಟ್ಸಿಗೆ ನೋಡಿದ್ದೀನಿ, ಈವನ್ ಯಾವಾಗ ನಮ್ಮ ಹತ್ರ ಬರ್ತಾರೆ ಅವ್ರಿಗೆ ಬರೀ ನಾವು ಒಂದು ಸೈಕಾಲಜಿಕಲಿ ಯಾವಾಗ ಕೌನ್ಸಿಲಿಂಗ್ ಮಾಡ್ತೀವಲ್ಲ, ಫರ್ಟೈಲ್ ವಿಂಡೋ ಅಂತ ಹೇಳ್ತೀವಿ ನಾವು. ಯಾವಾಗ ಫೀಮೇಲ್ ಇದು ಅವಳ ಹೆಣ್ಮಗಳಿಗೆ ಓವ್ಯುಲೇಷನ್ ಆಗುತ್ತೆ, ಅದು ಎಗ್ ರಿಲೀಸ್ ಆಗುತ್ತೆ, ಆ ಟೈಮಲ್ಲಿ ನೀವು ಇಂಟಿಮೇಟ್ಸಿ ಇಟ್ಕೊಳ್ರಿ ಅಂತ ಹೇಳ್ತೀವಿ. ಅದು ಕೂಡ ಸ್ಟ್ರೆಸ್ಫುಲ್ ಆಗುತ್ತೆ. ಯಾಕಂದ್ರೆ ನೀವು ಏನಾದ್ರು ಡೆಲಿಬ್ರೇಟಾಗಿ ಮಾಡ್ಬೇಕಂತಂದ್ರೆ ಅದು ಫ್ಲೋ ಒಳಗೆ ಇರೋದಿಲ್ಲ, ಅದು ರಿಸಲ್ಟ್ ಸಿಗೋದಿಲ್ಲ. ಅಟ್ ದ ಸೇಮ್ ಟೈಮ್ ನೀವು ಅದನ್ನು ನೇಚರಿಗೆ ಬಿಟ್ಬಿಟ್ರೆ, ಆದ್ರಾಗಲಿ ಮಕ್ಕಳು ಯಾವಾಗ ಬೇಕಾವಾಗ ಆಗಲಿ ನಾವು ಅದನ್ನು ಕಂಟ್ರೋಲ್ ಮಾಡಲ್ಲ ಅಂತ ಬಿಟ್ಬಿಟ್ರೆ ಎಷ್ಟು ಈಸಿ ಆಗಿಬಿಡ್ರಿ. ಸೊ ಅದು ಭಾಳ ಒಳ್ಳೆ ಪಾಯಿಂಟ್ ಇದು. ಆ್ಯಕ್ಚುಲಿ ಅದು ಕೂಡ ಜನರಿಗೆ ಈಗ ಈಸಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಈ ಒಂದು ನೇಚರ್ಸ್ ಏನಿದೆ ಇರುತ್ತಲ್ಲ, ಒಂದು ಭಾಳ ನಾ ಹುಬ್ಳಿಗೆ ಬರ್ತಾಗ ಬಸ್ಸಲ್ಲಿ ನನಗೆ ಒಬ್ಳು ಹುಡುಗಿ ಸಿಕ್ಕಳು. ಮಾತಾಡ್ತಾ ಗೊತ್ತಾಯಿತು, ಜಸ್ಟ್ ನಾ ಈ ಥರ ಕೆಲಸ ಮಾಡ್ತೀನಿ ಅಂತ ಅವಳಿಗೆ ಹೇಳಿದ ತಕ್ಷಣ ಅವಳು ಬರೆದು ಪರ್ಪಸ್ ಏನಂದ್ರೆ, ಅವಳ ಅಕ್ಕ ಹಾವೇರಿಯಲ್ಲಿ ಅಡ್ಮಿಟ್ ಆಗಿದ್ದಾಳೆ, IVF ಬೇಬಿ ಅಂತ. ಯಾಕಪ್ಪ ರೀಸನ್ ಅಂತ ಕೇಳಿದ್ರೆ, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರೋದ್ರಿಂದ ಅವರಿಗೆ ಮಗು ಆಗ್ತಾ ಇಲ್ಲ ಅನ್ನೋದಕ್ಕೆ ಡಾಕ್ಟ್ರು ಸಜೆಸ್ಟ್ ಮಾಡಿದಾರಂತ IVF ಬೇಬಿ ಮಾಡ್ಕೊಂಡು. ಅಂದರೆ ಈಗ ನೀವು ಮುಂದಿನ ಕ್ವಶನ್ ಕೇಳಿದ್ರಿ, ಇನ್ನು 10 ವರ್ಷನಾಗ ಏನು ಫ್ಯೂಚರ್ ಆಗ್ತದಂದ್ರೆ, ಮಾಲ್ ಒಳಗೆ ಹೋಗಿ ಮಕ್ಕಳು ತೊಗೊಂಬರುವಂಥ ಟೈಮ್ ಬರ್ಬೋದು. So very simple. This is the horrifying statement. Yes, very horrifying. But this is already happening. ಅದು ಕೆಮೋಫ್ಲೇಜ್ ಆಗೈತಿ, ಕಾಣಿಸ್ತಾ ಇಲ್ಲ ಸೊಸೈಟಿಯಲ್ಲಿ. ಎವ್ರಿ ಅದರ್ ಪರ್ಸನ್ ಐ ಸ್ಪೀಕ್ IVF ಹಿಸ್ಟ್ರಿ ಇರುತ್ತೆ, ಫ್ಯಾಮ್ಲಿಯಲ್ಲಿ, ಫ್ರೆಂಡ್ಸಲ್ಲಿ. ಅವ್ರಿಗೆ ಯಾರೋ ಒಬ್ರು ಪರಿಚಯ ಇರ್ತಾರೆ ಹೂ ಇಸ್ ಗೋಯಿಂಗ್ ಥ್ರೂ IVF ಈಗ. ಸೊ ನೇಚರ್ಸ್ ವೇ ಆಫ್ ಕಂಡಕ್ಟಿಂಗ್ ಲೈಫ್ ಅನ್ನೋದು ಉಳಿದಿಲ್ಲ ಈಗ. ಸೊ ನಾವು IVF ಇಂಡಸ್ಟ್ರಿಗೆ ಏನು ಹೇಳ್ತಾ ಇಲ್ಲ, ನಮ್ಮಲ್ಲಿರೋ ಪ್ರಾಬ್ಲಮ್ಸಿಗೆ ಅವ್ರು ಸೊಲ್ಯೂಷನ್ಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಈಗ ಏನಂದ್ರೆ ಮತ್ತೆ ಎಲ್ಲೂ ಅಂದ್ರೆ ಬ್ಯಾಕ್ ಟು ಸ್ಕ್ವೇರ್ ಒನ್, ಸರೆಂಡರ್ ಯುವರ್ ಸೆಲ್ಫ್ ಟು ದ ನೇಚರ್. ಎಸ್, ಯಾವಾಗ ನಾವು ನಿಸರ್ಗಕ್ಕೆ ನಮ್ಮನ್ನು ನಾವು ಒದಗಿಸ್ತೀವಿ ಅಥವಾ ಸರೆಂಡರ್ ಆಗ್ತೀವಿ, ಅವಾಗ ಮಾತ್ರ ನಮ್ಮ ಜೀವನದೊಳಗೆ ಮತ್ತೆ ಆ ಬದುಕು ಜೀವನ ಮತ್ತು ಆ ಭವ್ಯತನದ ಅಂದ್ರೆ ಆ ಲೈಫಿಗೆ ಒಂದು ಕಳೆ ಸಿಗ್ಬೇಕು ಅಂದ್ರೆ ಮತ್ತೆ ನಾವು ಪಂಚತತ್ವದ ಜೊತೆಗೇನೆ ಇರಬೇಕು. ಹೌದು. ಸೊ ಥ್ಯಾಂಕ್ ಯು ನಂದಿನಿ ಅವರು, ಭಾಳ ಚಲೋ ಹೇಳ್ಕೊಟ್ರಿ ಕೆಲವೊಂದು ವಿಷಯ. ಅದ್ರೊಳಗೂ ನೀವು ಹೇಳ್ಕೊಟ್ಟಿರುವಂಥದ್ದು ಒಂದು ಅಲಾರಾಮಿಂಗ್. ಸೆಕೆಂಡ್ ಒನ್ ಈಸ್ ಹೋಮ್ ಫುಡ್, ಸ್ಲೀಪ್, ಎಕ್ಸಸೈಸ್. ದೀಸ್ ಆರ್ ದ 3 ಕೀ ಫ್ಯಾಕ್ಟರ್, ಬೇಸಿಕ್ಸ್. ಹೌದಿಲ್ಲ? ನನಗಂತೂ ಈಗ ರೈಟ್ ನೌ ಐ ಆಮ್ ಡೂಯಿಂಗ್ ಒನ್ ವೆಬಿನ್, ನನ್ನ ಕಮ್ಯುನಿಟಿ ಒಳಗೆ ಹ್ಯಾಕಥಾನ್ ಮಾಡ್ಲಿಕ್ಕೆ
The title of the hackathon is Food, Fitness and Love One. This is the title of the hackathon, Hackathon, which okay. is already completed 2 weeks. ಅಚ್ಚಾ. So ಯಾಕೆ ಹೇಳಿದ್ದೇನೆ ಅಂದ್ರೆ ಐ ಥಿಂಕ್ ದಿಸ್ ಇಸ್ ಮೋರ್ ರಿಲೆವೆಂಟ್ ವಿತ್ ಯುವರ್ ದ ಕೈಂಡ್ ಆಫ್ ಹಾ, ವರ್ಕ್ ಹೌದು. ಹೌದಾ. ಸೊ ಹಂಗ ಬಟ್ ನನ್ನ ರೀಚ್ ಯಾರಿಗೆ ಅಂದ್ರೆ ಹೋಮ್, ಫ್ಯಾಮಿಲಿ ಮತ್ತು ಮಕ್ಕಳು. ಹಾ, ಅವ್ ಮಕ್ಕಳ ಆರೋಗ್ಯ, ಮಕ್ಕಳಿಗೆ ಊಟ, ಮಕ್ಕಳ ಹೆಲ್ತ್, ಫಿಟ್ನೆಸ್ ಅಂದ್ರೆ ಮತ್ತು ಮಕ್ಕಳ ಜೊತೆಗೆ ನಮ್ಮ ಬಾಂಧವ್ಯ. ಅಲ್ಲ, ನೀವು ನನ್ಕಿಂತ ಒಂದು ಸ್ಟೆಪ್ ಹಿಂದೆ ಹೋಗಿ ಆ ಕೆಲಸ ಮೊದಲೇ ಮಾಡ್ತಾ ಇದ್ದೀರಲ್ಲ, ಆ ಥರ ಮಕ್ಳಿಗೆ ಮೊದಲಿಂದ ಸಂಸ್ಕಾರ ಸಿಕ್ಕರೆ ಮುಂದೆ ಈ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ. ನಾವು ಮೈ ರಿಸರ್ಚ್ ಏನಂತಂದ್ರೆ ನಮ್ಮ ಮನೆ ಊಟನ ನಮ್ಮ ಮಕ್ಕಳು ಹೆಂಗೆ ಪ್ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ವರ್ಕ್ ಮಾಡ್ಲಿಕ್ಕೆ. ಹಾಂ, ನಮ್ಮ ಮನೆ ಊಟನ ನಮ್ಮ ಮಗು ಮಾಡಿದ್ದ ಅಡಿಗೆ ನಮ್ಮ ಮಕ್ಕಳು ಊಟ ಉಂಡ್ರು ಜೀವನದಾಗ ಉದ್ಧಾರ ಆಗ್ತಾರೆ. ದಿಸ್ ಇಸ್ ದ ಬೇಸ್ ಫಂಡ ನನಗೆ ಗೊತ್ತಿರುವಂಥದ್ದು. ಯಾಕಂದ್ರೆ ಅಲ್ಲಿ ಕನೆಕ್ಟಿವಿಟಿನೂ ಅದೇ, ಆರೋಗ್ಯನೂ ಅದೇ. ಇವೆರಡೂ ಸೆನ್ಸಿಟಿವ್ ಇಶ್ಯೂ ಇವತ್ತು. ಎಲ್ಲ ಡ್ಯಾಮೇಜ್ ಆಗ್ಲಿಕ್ಕೆ ಕಾರಣ ಅಡುಗೆ ಮನೆಯೊಳಗೆ. ಅಂದ್ರೆ ನಾ ಏನು ಹೇಳ್ತೇನೆ ಅಂದ್ರೆ, ಪ್ರಪಂಚದೊಳಗೆ ಎಲ್ಲಿ ಕಿಲಿ ಕಳೆದದಂದ್ರೆ ಅಡುಗೆ ಮನೆಗೆ ಕಳೆದದು ಕಿಲಿ. ದ ಹೋಲ್ ವರ್ಲ್ಡ್ ಕೀ ಇಸ್ ದೇರ್ ಇನ್ ದ ಕಿಚನ್. ಹಾಂ, ಅದೇ ಸರಿ ಹೋಯ್ತು, ಸೋ ಮೆನಿ ಥಿಂಗ್ಸ್ ವಿಲ್ ಆಲ್ಟರ್ ಇನ್ ದ ಲೈಫ್. ದಿಸ್ ಇಸ್ ವಾಟ್ ಮೈ ಪರ್ಸೆಪ್ಷನ್. ನನ್ನ ವಿಚಾರ ಇದು. ಮೇ ಬಿ ನೀವು ಹೇಳಿರೋ ಪಾಯಿಂಟು ಸ್ವಲ್ಪ ಕನೆಕ್ಟ್ ಆಗ್ತದೆ ಅಂತ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿ ಹರಟೆ. ಭಾಳ ಚಂದ ಹೇಳಿದರು ನಂದಿನಿ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಮುಂದೆ ಆಗುವಂಥ ಪರಿಸ್ಥಿತಿ ಏನು, ಅದ್ರ ಜೊತೆಗೆ ನಾವೆಲ್ಲ ಎಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ ಮತ್ತು ನಿಸರ್ಗಕ್ಕೆ ನಾವು ಯಾವ ರೀತಿ ನಮ್ಮನ್ನು ನಾವು ಮತ್ತೆ ತೊಡಗಿಸ್ಕೋಬೇಕು, ಹೆಂಗೆ ಆ ಜೀವನವನ್ನು ಮತ್ತೆ ಸಮೃದ್ಧಿ ಹಾಗೂ ಸಂಪೂರ್ಣತೆಯಿಂದ ಬದುಕಬೇಕು ಅನ್ನೋದನ್ನು ಡಾಕ್ಟರ್ ನಂದಿನಿ ಅವರು ಭಾಳ ಚಂದ ಹೇಳಿಕೊಟ್ರು. ಡಾಕ್ಟರ್ ನಂದಿನಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹುಬ್ಬಳ್ಳಿ ಹರಟೆ ಟೀಮು ಹಾಗೂ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಯಾವಾಗಾದರೂ ಟೈಮ್ ಸಿಕ್ಕರು ಹುಬ್ಬಳ್ಳಿಗೆ ಬಂದ ಅವಶ್ಯ ಇನ್ನೊಮ್ಮೆ ಹರಟೆ ಹೊಡೋಣ ಅಂತ. ನಮಸ್ಕಾರ. ಎಸ್, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿ ಹರಟೆ. ನೋಡ್ರಿ, ನಿಸರ್ಗ ಅನ್ನೋದು ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ. ಅದಕ್ಕೆ ನಾವು ಎಷ್ಟು ನಿಸರ್ಗದತ್ತ ಇರ್ತೀವಿ ಅಷ್ಟು ಜೀವನದಲ್ಲಿ ಸೌಖ್ಯವಾಗಿ ಸಂತೋಷದಿಂದ ಇರ್ತೀವಿ ಅನ್ನಲಿಕ್ಕೆ ಡಾಕ್ಟರ್ ನಂದಿನಿ ಹೇಳಿದ್ದ ವಿಚಾರಗಳು ಸರಿ ಅನ್ನಿಸ್ತಾವೆ. ಏನಂತೀರಿ? ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಒಳಗೆ ಬರೀರಿ, ಹಾಗೂ ನಿಮ್ಮ ವಿಚಾರವನ್ನು ನಮ್ಗೆ ಹೇಳ್ರಿ. ಸೊ ದ್ಯಾಟ್ ನಾವು ಸಹ ಮುಂದೆ ಮತ್ತು ವಿಶೇಷ ವ್ಯಕ್ತಿಗಳನ್ನು ಪರಿಚಯ ಮಾಡಿಸಿ ಹುಬ್ಬಳ್ಳಿ ಹರಟೆನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಆಸೆ ಪಡ್ತೀವಿ. ಸೊ ಇಷ್ಟ ತನಕ ನೀವು ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು ಹಾಗೂ ನಮಸ್ಕಾರ.